ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಬರುವಂಥ ದೀಪಾ ಜ್ಯುವೆಲ್ಲರ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸು. ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುವಂಥ ವಿಡಿಯೋ, ಯಾಕಂದರೆ ರೆಗ್ಯುಲರ್ ಆಗಿ ಫ್ಯಾಬ್ರಿಕ್ ಕಲೆಕ್ಷನ್ಸು ಅಥವಾ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನೋಡಿರ್ತೀರ, ಅಥವಾ ಬ್ರಾಸ್ ಕಾಪರ್ ಐಟಮ್ ಬರುವಂಥ ಕಲೆಕ್ಷನ್ಸ್ ಕೂಡ ನೋಡಿರ್ತೀರ. ಈವನ್ ಗೋಲ್ಡ್ ಐಟಮ್ ಕಲೆಕ್ಷನ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಪ್ಯೂರ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಇನ್ನೊಂದು ಸ್ಪೆಷಲ್ಲು ಎಕ್ಸ್ಕ್ಲೂಸಿವ್ ಏನಂತಂದರೆ, ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಈ ವಿಡಿಯೋನ ಅಪ್ಲೋಡ್ ಮಾಡಿಸಿರೋದು. ಸೊ ನೀವಿಲ್ಲಿ ಏನು ನೋಡ್ತೀರಾ ಎಲ್ಲ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ಚಿಕ್ಕಪೇಟೆ ಅಂತಲೂ ಹೇಳ್ಬೋದು. ಇದ್ದು ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಚಿಕ್ಕಪೇಟೆ ನಗರಪೇಟೆ ರೋಡಲ್ಲಿ ಬಂದಿರುತ್ತೆ. ನಾನು ಈವನ್ ಗೂಗಲ್ ಮ್ಯಾಪ್ ಲೊಕೇಶನ್ನು ಮತ್ತು ಶಾಪ್ ಲೊಕೇಶನ್ ಕೂಡ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಇದು ಶಾಪ್ ನಗರಪೇಟೆ ರೋಡಲ್ಲಿ ಲೊಕೇಟ್ ಆಗಿ ಬಂದ್ಬಿಟ್ಟು 50 ಇಯರ್ಸಿಂದನೂ ಕೂಡ ಲೊಕೇಟ್ ಆಗಿದೆ. ಅಂದರೆ 50 ವರ್ಷದ ಹಳೆ ಶಾಪ್ ಆಗಿರುತ್ತೆ. ಇನ್ನು ಆ ನಗರಪೇಟೆ ರೋಡಲ್ಲಿ ಲ್ಯಾಂಡ್ಮಾರ್ಕ್ ಕೂಡ ನಾನು ತೋರಿಸಿರ್ತೀನಿ. ಅಂದರೆ ಲ್ಯಾಂಡ್ಮಾರ್ಕ್ ಕೂಡ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ, ತುಂಬ ಈಸಿಯಾಗಿ ರೀಚ್ ಆಗ್ಬೋದು. ನಿಮಗೆ ಅಡ್ರೆಸ್ಸಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇತ್ತಂದರೆ ದಯವಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇವ್ರದ್ದು ಆನ್ಸೆಸ್ಟರಿಂದನೂ ಕೂಡ ಇವರು ಈ ಏನು ಗೋಲ್ಡ್ ಮೇಕಿಂಗ್ ಜ್ಯುವೆಲ್ಲರಿ ಕಲೆಕ್ಷನ್ಸಲ್ಲೇ ಇವರು ಬಂದಿದ್ದಾರೆ. ಸೊ ಕಂಪ್ಲೀಟ್ಲಿ ಪ್ರೊಫೆಷನಲ್ ಅಂತಲೇ ಹೇಳ್ಬೋದು. ಇವ್ರ ಹತ್ರ ಬಂದುಬಿಟ್ಟು ನೀವು ಟ್ರೆಡಿಷನಲ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು. ಆ್ಯಂಟಿಕ್ ಅಂತ ಏನು ರಿಯಲ್ ಆ್ಯಂಟಿಕ್ ಕಲೆಕ್ಷನ್ಸು ಇವ್ರ ಹತ್ರ ನೀವು ನೋಡ್ಬೋದು. ರಿಯಲ್ ಆ್ಯಂಟಿಕ್ ಕಲೆಕ್ಷನ್ಸು ಸಿಗೋದು ನಿಮಗೆ ತುಂಬಾ ರೇರು, ಬಟ್ ಇವ್ರ ಹತ್ರ ನೀವು ರಿಯಲ್ ಆ್ಯಂಟಿಕ್ ಕಲೆಕ್ಷನ್ಸು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಈವನ್ ಫ್ಯಾನ್ಸಿ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಅಂತ ಬಂದರೆ ವೆರಿ ಗುಡ್ ಫ್ಯಾನ್ಸಿ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಕೂಡ ವಿಡಿಯೋದಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸಿರ್ತಾರೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಎಲ್ಲ ಬಂದ್ಬಿಟ್ಟು ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸಿರ್ತಾರೆ. ಸೊ ಇದು ನೋಡಿ, ಇವರೇ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ದೆ ಅಲ್ವಾ, ಇದು ಬಂದ್ಬಿಟ್ಟು ಇವರೇ ಮ್ಯಾನುಫ್ಯಾಕ್ಚರರ್ದು ಸಣ್ಣದೊಂದು ಸ್ಮಾಲ್ ಕ್ಲಿಪ್ ಕೂಡ ನಾನು ಇಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ವೆರಿ ಸ್ಮಾಲ್ ಕ್ಲಿಪ್ಪು. ಸೊ 50 ಇಯರ್ಸ್ ಟ್ರಸ್ಟೆಡ್ ಶಾಪ್ ಆಗಿರುತ್ತೆ. ಮತ್ತು ನನ್ನ ಆ್ಯಂಟಿಕ್ ಜ್ಯುವೆಲ್ಲರಿ ಕಲೆಕ್ಷನ್ಸು, ಕೆಲವೊಂದು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಹೇಳಿದ್ದೆ ಅಲ್ವಾ, ಇವ್ರ ಹತ್ರ ಕಂಪ್ಲೀಟ್ಲಿ ಪ್ರೊಫೆಷನಲ್ ಜ್ಯುವೆಲ್ಲರಿ ಮೇಕರ್ಸ್ ಇರ್ತಾರೆ. ಸೊ ಅವ್ರ ಹತ್ರನೇ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ತುಂಬಾ ಶೋರೂಮ್ಸ್ಗೆ ಅಥವಾ ಶಾಪ್ಗೆ ಸಪ್ಲೈರ್ ಕೂಡ ಆಗಿರ್ತಾರೆ. ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಬೇಕಂದ್ರೆ ಒಂದು ಸಲ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಇವ್ರದ್ದು ಬಲ್ಕಲ್ ಕಲೆಕ್ಷನ್ಸು ಮೂಮೆಂಟ್ ಇರುತ್ತೆ. ಸೊ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀನಿ ಅಂದರೆ ಒಂದು ಸಲ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ. ಸೊ ಕಲೆಕ್ಷನ್ಸು ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಆನ್ಲೈನ್ ಶಾಪಿಂಗ್ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಮತ್ತು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನೀವು ಯಾವುದೇ ರೀತಿಯ ಕಲೆಕ್ಷನ್ಸ್ ಕೇಳಿದ್ರು ಕೂಡ ಆ ರೀತಿ ಕಲೆಕ್ಷನ್ಸ್ನ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಮೇಕರ್ಸ್ ಇರೋದ್ರಿಂದ, ಜ್ಯುವೆಲ್ಲರಿ ಮೇಕರ್ಸ್ ಇರೋದ್ರಿಂದ ನಿಮಗೆ ಏನು ಫಿನಿಶಿಂಗ್ ಏನಿದೆ, ಔಟ್ಲುಕ್ ಏನಿದೆ ತುಂಬ ನೀಟಾಗೇ ಬರುತ್ತೆ. ವಿಡಿಯೋದಲ್ಲೂ ಕೂಡ ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸಿದ್ದಾರೆ. ವಿಡಿಯೋನ ನೋಡಿ ಕ್ಲೋಸಪ್ಪಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಇವ್ರ ಹತ್ರ ಗೋಲ್ಡ್ ಐಟಮ್ ಅಷ್ಟೇ ಅಲ್ಲ, ಸಿಲ್ವರ್ ಐಟಮ್ ಕೂಡ ನೋಡ್ಬೋದು. ಈವನ್ ಸಿಲ್ವರ್ ದೇವ್ರದ್ದು ಫೋಟೋ ಫ್ರೇಮ್ ಬರುತ್ತಲ್ಲ, ಅದು ಕೂಡ ಮಾಡಿಕೊಡ್ತಾರೆ. ಅದು ಕೂಡ ಬಲ್ಕ್ ಆರ್ಡರಲ್ಲಿ ನಿಮಗೆ ಸಿಗುತ್ತೆ. ಸಿಂಗಲ್ ಪೀಸ್ ಕೂಡ ನಿಮಗೆ ಸಿಗುತ್ತೆ. ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ, ಅದರ್ವೈಸ್ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಬನ್ನಿ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ಯು ಶಾಪಿಗೆ ಹೋಗೋ ಲೊಕೇಶನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಚಿಕ್ಕಪೇಟೆ ಮೇನ್ ರೋಡು ನೋಡ್ತಾ ಇದ್ದಿರಲ್ಲ, ಸುದರ್ಶನ್ ಸಿಲ್ಕ್ ಏನಿದೆ, ಆ ರೋಡಿಂದ ಸ್ಟ್ರೈಟ್ ಒಂದೇ ರೋಡಿಗೆ ಡೌನಲ್ಲಿ ಬಂದರೆ ನಿಮಗೆ ಈ ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ನ ಅವಿನ ರೋಡ್ ಸರ್ಕಲ್ ಅಥವಾ ರಾಜಾ ಮಾರ್ಕೆಟ್ ಸರ್ಕಲ್ ಅಂತ ಕೂಡ ಕರೀತಾರೆ. ಸುದರ್ಶನ್ ಸಿಲ್ಕಿಂದ ಸ್ಟ್ರೈಟ್ ಒಂದೇ ರೋಡ್ ಇರುತ್ತೆ. ಯಾವುದೇ ರೈಟು ಲೆಫ್ಟ್ ಏನೂ ಇರೋದಿಲ್ಲ. ಆ ಸರ್ಕಲಿಂದ ಇನ್ನೂ ಸ್ವಲ್ಪ ಮುಂದೆ ಸ್ಟ್ರೈಟಾಗಿ ಬಂದರೆ ನಿಮ್ಮ ಇನ್ನು ರೈಟ್ ಸೈಡಲ್ಲಿ ರಾಜಾ ಮಾರ್ಕೆಟ್ ಗೇಟ್ ನಂಬರ್ 1 ಕಾಣುತ್ತೆ. ಇದೆಲ್ಲ ಲ್ಯಾಂಡ್ ಮಾರ್ಕಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಆ ಗೇಟಿಂದನೂ ಸ್ವಲ್ಪ ನೀವು ಮುಂದೆ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಸಂತೋಷ್ ಜ್ಯೂಸ್ ಜಂಕ್ಷನ್ ಅಂತ ಕೂಡ ಕಾಣುತ್ತೆ. ಇದೆಲ್ಲ ನಗರಪೇಟೆ ರೋಡ್ ಅಂತ ಕೂಡ ಕರೀತಾರೆ. ಇದೆಲ್ಲ ನಾನು ಜಸ್ಟ್ ಲ್ಯಾಂಡ್ ಮಾರ್ಕಿಗೆ ಕೂಡ ಹೇಳ್ತಾ ಇದ್ದೀನಿ. ನಿಮಗೆ ಅಡ್ರೆಸ್ ಕನ್ಫ್ಯೂಷನ್ ಇತ್ತಂದರೆ ದಯವಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹತ್ರ ಬಂದುಬಿಟ್ಟು ವೇಸ್ಟೇಜ್ ಮಾತ್ರ ನಿಮಗಿರುತ್ತೆ. 6.5% ಅಪ್ ಟು 12.5% ವೇಸ್ಟೇಜ್ ಮಾತ್ರ ಇರುತ್ತೆ. ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ, ಎವ್ರಿ ಗೋಲ್ಡಲ್ಲೂ ಸ್ಟೋನ್ ಆ್ಯಡ್ ಆಗಿರುತ್ತಲ್ವ, ಸೊ ಅಂಥದ್ರಲ್ಲಿ ಸ್ಟೋನ್ ವೆಯ್ಟ್ ಏನಿರುತ್ತೆ ಅದು ಲೆಸ್ ಮಾಡಿ ಕೂಡ ಕೊಡ್ತಾರೆ. ಸೊ ಮೋರ್ ಇನ್ಫಾರ್ಮೇಷನ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ನೋಡಿ, ನಾನು ಡೈರೆಕ್ಟಾಗಿ ಇವಾಗ ಶಾಪ್ ರೀಚ್ ಆಗಿದ್ದೀನಿ. ನಿಮಗೆ ಸ್ಟ್ರೈಟ್ ಒಂದೇ ರೋಡ್ ಇರುತ್ತೆ. ನಿಮ್ಮ ಲೆಫ್ಟ್ ಸೈಡಲ್ಲಿ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ವಿಡಿಯೋದಲ್ಲಿ ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಇರುತ್ತೆ. ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಒಂದ್ಸಲ ಕಾಲ್ ಮಾಡ್ಕೊಂಡು ಹೋಗಿ. ಒಳ್ಳೊಳ್ಳೆ ಕಲೆಕ್ಷನ್ಸು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮಗೆ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬನ್ನಿ ಕಲೆಕ್ಷನ್ಸ್ ನೋಡ್ಕೊ. ಹಲೋ ಸರ್, ನಮಸ್ತೆ ಸರ್. ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ನಮ್ಮ ಅಂಗಡಿ ಹೆಸರು ದೀಪಾ ಜ್ಯುವೆಲ್ಲರ್ಸ್ ಅಂತೇಳಿ. ಓಕೆ, ದೀಪಾ ಜ್ಯುವೆಲ್ಲರ್ಸ್ ಅಂತೇಳಿ. ನನ್ನ ಹೆಸರು ಬಾಲಾಜಿ ಅಂತ ಅಂದ್ಬಿಟ್ಟು. ಓಕೆ, ನಮ್ಮ ನೇಟಿವ್ ಬಂದು ಕನಕಪುರ. ಓಕೆ, 50 ವರ್ಷಗಳಿಂದ ಇದನ್ನ ಈ ಸಂಸ್ಥೆನ ನಡೆಸ್ಕೊಂಡ್ ಬರ್ತಾ ಇದೀವಿ. 50 ವರ್ಷದಿಂದ ಈ ಶಾಪ್ ಇದೆ. ಓಕೆ, 50 ವರ್ಷದಿಂದ ಈ ಬಿಸ್ನೆಸ್ ಅಲ್ಲೇ ಇದ್ದೀರಾ? ಈ ಬಿಸ್ನೆಸ್ ಅಲ್ಲೇ ಮಾಡ್ತಾ ಇದೀವಿ ಮೇಡಮ್ ಅವರೇ. ಓಕೆ ಓಕೆ. ನಮ್ಮ ತಂದೆಯವರು, ನಮ್ಮ ತಾತನ ಕಾಲದಿಂದನೂ ಇದನ್ನೇ ನಡೆಸ್ಕೊಂಡ್ ಬರ್ತಾ ಇದೀವಿ ನಾವು. ಈ ಶಾಪು ಇಲ್ಲಿ ಲೊಕೇಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? 50 ವರ್ಷಗಳಾಯ್ತು ಮೇಡಮ್. ಇದೊಂದೇ ಜಾಗದಲ್ಲಿ 50 ವರ್ಷದಿಂದನೂ ಹೌದು. ಸೂಪರ್.
ಓಕೆ ಸರ್, ಯಾವಾಗ? 1976 ಇಂದ ಇಲ್ಲೇ ಇದ್ದೀರಾ. ಹಾಗಾದ್ರೆ ತುಂಬಾ ಜನ ಓಲ್ಡ್ ಕಸ್ಟಮರ್ಸ್ ಕೂಡ ಇರ್ತಾರೆ ನಿಮಗೆ. ಹೌದು ಓಕೆ. ರಾಜಾ ಮಾರ್ಕೆಟ್ ಸರ್ಕಲ್ ಅಥವಾ ಅವೆನ್ಯೂ ಸರ್ಕಲ್ ಏನಿದೆ ಅಲ್ಲಿಂದ ಮುಂದೆ ಬಂದ್ರೆ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ನಿಮ್ದು ಶಾಪ್ ಸಿಗುತ್ತೆ. ಓಕೆ. ಕಾಳಮ್ಮ ಟೆಂಪಲ್ ನಿಯರ್ ಕಾಳಮ್ಮ ಟೆಂಪಲ್ ಲ್ಯಾಂಡ್ ಮಾರ್ಕ್ ಆಗಿ ತಗೊಂಡ್ರೆ. ಓಕೆ ಓಕೆ ಸರ್. ಸರ್ ನೀವು ಏನು ನನ್ನ ರಿಟೇಲ್ಗೂ ಹ್ಯಾಂಡಲ್ ಮಾಡ್ತೀರಾ, ರೀಸೆಲರ್ಸ್ಗೂ ಹ್ಯಾಂಡಲ್ ಮಾಡ್ತೀರಾ ಅಲ್ವಾ? ಎರಡು ಅಟೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ನೀವು ಮೇನ್ ಆಗಿ ಬಂದ್ಬಿಟ್ಟು ಸಪ್ಲೈಯರ್ ಆಗಿರ್ತೀರಾ. ಹೌದು. ಹಾಂ, ನೀವೇ ಮ್ಯಾನುಫ್ಯಾಕ್ಚರ್ ಅಂತ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾ ಇದೆ. ಓಕೆ. ಎಲ್ಲ ರೀತಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಏನು ಸಿಲ್ವರ್ ಪ್ರತಿಯೊಂದು ಮಾಡ್ಕೊಡ್ತೀವಿ. ಎಲ್ಲದೂ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಮಾಡ್ಕೊಡ್ತೀವಿ. ಏನು ಕಲೆಕ್ಷನ್ ಇಂದ ತೋರಿಸ್ತಾ ಇದ್ದೀರಾ ಸರ್ ನನಗೆ ಇವಾಗ? ನಾವೆಲ್ಲ ಲೇಟೆಸ್ಟ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಓಕೆ. ಪ್ಲಸ್ ವೆರೈಟಿ ಕಲೆಕ್ಷನ್ಸೂ ಇದೆ. ಓಕೆ. ಯು ಫೈಂಡ್ ಆಲ್ಮೋಸ್ಟ್ ಆಲ್ ಕೈಂಡ್ ಆಫ್ ಕಲೆಕ್ಷನ್ಸ್ ವಿತ್ ಅಸ್. ಓಕೆ. ಇದೆಲ್ಲ ಫ್ಯಾನ್ಸಿ ನೆಕ್ಲೆಸ್ಗಳು ಅಲ್ವಾ? ಇವೆಲ್ಲ ಲೈಟ್ ವೆಯ್ಟು, ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ಸ್. ಎಷ್ಟು ಗ್ರಾಮ್ ಇದೆ? 10-15 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 10-15 ಗ್ರಾಮಿಂದನೇ ಶುರು ಆಗುತ್ತಾ? ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಡೈಮಂಡ್ಗೆ ಯೂಸ್ ಮಾಡೋ ಸ್ಟೋನ್ಸ್ ತರ ಇರುತ್ತೆ. ಓಕೆ. ದಿಸ್ ಇಸ್ ನೋನ್ ಆಸ್ ಜರ್ಕೋನ್ ಸ್ಟೋನ್ಸ್, ಸ್ವರೋಸ್ಕಿ ಸ್ಟೋನ್ಸ್. ಓಕೆ. ಇದರಲ್ಲಿ ನಾವು ದಿ ಮೋಸ್ಟ್ ಬೆಸ್ಟ್ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡ್ತಾ ಇದೀವಿ. ಸೊ ಒಂದಿದ ರಿಫ್ಲೆಕ್ಷನ್ ಇಸ್ ಸೋ ಗುಡ್. ಓಕೆ. ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದು 9 or 10 ಗ್ರಾಮಲ್ಲಿ ಶುರು ಆಗ್ಬಿಡುತ್ತಾ? ಸಮಥಿಂಗ್ ಅರೌಂಡ್ 10-15 ಗ್ರಾಮ್ಸ್. ಓಕೆ. ಇದೆಲ್ಲ ಇದು ಕೂಡ ಡೈಮಂಡ್ ಕಟ್ಟ ಸರ್ ಇದು? ಇದು ನಾರ್ಮಲ್ ಸ್ಟೋನ್ಸ್, ಇದು ಪರ್ಪಲ್ ಸ್ಟೋನ್ಸ್. ಹಾಂ, ಪರ್ಪಲ್ ಸ್ಟೋನ್ಸು. ಅದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ? ಫ್ಯಾನ್ಸಿ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು. ಇದು ಕೂಡ ಲೈಟ್ ವೇಟ್ ಜ್ಯುವೆಲರಿನಾ? ಎಲ್ಲ ಲೈಟ್ ವೇಟ್ ಅಮ್ಮ. ಓಕೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಕಲೆಕ್ಷನು. ಸೂಪರ್. ಇದೆಲ್ಲ ಲೈಟ್ ವೇಟ್ ಅಲ್ಲ, ಇಟ್ಸ್ ಡೀಸೆಂಟ್ ಇನಫ್ ವೇಟ್. ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಸರ್ ಇದು? ಹೌದು, ಸ್ಯಾಂಡ್ ಬ್ಲಾಸ್ಟ್ ಟೆಕ್ನಿಕ್ ಇಂದ ನಾವು ಮಾಡಿರೋದು ಕ್ಯಾಸ್ಟಿಂಗ್ ಐಟಮ್ಸ್. ಓಕೆ. ಸೊ ದಿಸ್ ಆಲ್ ಲೈಕ್ ಆರ್ ಬರೀ ಡಿಸೈನರ್ ಪೀಸಸ್. ಯು ವೋಂಟ್ ಬಿ ಏಬಲ್ ಟು ಫೈಂಡ್ ಇಟ್ ಎನಿವೇರ್ ಎಲ್ಸ್. ಹಾಂ ಹಾಂ ಹಾಂ. ವಾಹ್, ಎಷ್ಟು ಚೆನ್ನಾಗಿದೆ ನೋಡಿ ಇದು. ದ ಮೇನ್ ಥಿಂಗ್, ಈವನ್ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಆಲ್ಸೋ ಇನ್ ದಿಸ್. ಇದ್ರಲ್ಲಿ ಮೇನ್ ಥಿಂಗ್ ಏನಂದ್ರೆ ಕುಂದನ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ. ಓಕೆ. ಅಂಡ್ ವಿ ಆರ್ ಗಿವಿಂಗ್ 100% ಸ್ಟೋನ್ಲೆಸ್ ಇನ್ ದಿಸ್ ಕೈಂಡ್ ಆಫ್ ನೆಕ್ಲೆಸಸ್ ಫಾರ್ ಯು. ಓಕೆ. ಏನಿದೆ ಸರ್ ನಿಮ್ಮದು ಮೇಕಿಂಗ್ ಚಾರ್ಜಸ್ ಅಥವಾ ವೇಸ್ಟೇಜ್ ಏನು ಕೊಡ್ತಾ ಇದ್ದೀರಾ ನೀವು? ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮಥಿಂಗ್ ಅರೌಂಡ್ 6.5% to ಓಕೆ. 12%. 6.5% ಇಂದ 12% ವರೆಗೂ, 12.5% ವರೆಗೂ ಇರುತ್ತೆ. ಏನಿದೆ ವೇಸ್ಟೇಜ್? ವೇಸ್ಟೇಜ್. ವಾಟ್ ಅಬೌಟ್ ಮೇಕಿಂಗ್ ಚಾರ್ಜಸ್? ಮೇಕಿಂಗ್ ಚಾರ್ಜಸ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್. ಮೇಕಿಂಗ್ ಚಾರ್ಜಸ್ ಇಲ್ಲ. ಮತ್ತೆ ಸ್ಟೋನ್ ವ್ಯಾಲ್ಯೂ, ಸ್ಟೋನ್ ಚಾರ್ಜ್ ವ್ಯಾಲ್ಯೂ ವಿ ಆರ್ ಚಾರ್ಜಿಂಗ್. ಹಾಂ. It depends on the customer. If he wants stoneless, we are doing stoneless and charging him. If not, we are not charging him. ಇದೆಲ್ಲ ಸ್ಟೋನ್ ಇರೋಂಥ ನೆಕ್ಲೆಸ್ ಅಲ್ವಾ? ಹೌದು. ಸ್ಟೋನ್ಗೆ ಏನು ಚಾರ್ಜ್ ಮಾಡ್ತೀರಾ ಸರ್? ಮ್ಯಾಮ್, ನಾವು 100% ಸ್ಟೋನ್ಲೆಸ್ ಮಾಡ್ತೀವಿ. 100% ಸ್ಟೋನ್ಲೆಸ್ ಮಾಡ್ತೀವಿ. ಅಂದ್ರೆ ಇರೋ ವೆಯ್ಟ್, ಗೋಲ್ಡ್ ವೆಯ್ಟ್ ಏನಿದೆ ಗೋಲ್ಡ್ ವೆಯ್ಟ್ ಹಾಕ್ತೀರಾ? 100%. ಸ್ಟೋನ್ ವೆಯ್ಟ್ ಏನಿದೆ ಸ್ಟೋನ್ ವೆಯ್ಟ್ ಹಾಕ್ತೀವಿ. ಆ ಸ್ಟೋನ್ ವೆಯ್ಟಿಗೆ ಮಾತ್ರ ನಮಗೆ ಚಾರ್ಜ್ ಮಾಡ್ತೀರಾ? ಓಕೆ. ಆಲ್ಮೋಸ್ಟ್ ಅದೇ ರೀತಿ ಇರುತ್ತಾ ಎಲ್ಲ ಕಡೆ ಕೂಡ? ಇರಲ್ಲ ಮ್ಯಾಮ್, ಬೇರೆ ಕಡೆ ಎಲ್ಲಾನು ನೀವು ಎತ್ಕೊಂಡೋವಾಗ ಸ್ಟೋನ್ಲೆಸ್ ಕಡಿಮೆ ಮಾಡ್ತಾರೆ, ವಾಪಸ್ ಸೆಲ್ ಮಾಡೋ ಹೋದಾಗ ಜಾಸ್ತಿ ಹೇಳ್ತಾರೆ. ಅಂದ್ರೆ ಗೋಲ್ಡ್ ರೇಟಿಗೆ ಸ್ಟೋನ್ ವ್ಯಾಲ್ಯೂನು ಆಡ್ ಮಾಡ್ತಾರೆ ಅಂತ. ಓಕೆ. ನೀವೇ ಮ್ಯಾನುಫ್ಯಾಕ್ಚರರ್ ಆಗಿರ್ತೀರಾ? ಸೊ ಅದಕ್ಕೆ ನಮಗೆ ಸ್ಟೋನ್ ವೆಯ್ಟ್ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಓಕೆ. ವಿ ವಿಲ್ ಬಿ 100% ಶೋರ್ ಆಫ್ ವಾಟ್ ಎವರ್ ವೆಯ್ಟ್ ಆಫ್ ಸ್ಟೋನ್ಸ್ ವಿಚ್ ವಿ ಹ್ಯಾವ್ ಓ, ಯೂಸ್ಡ್. ಹೌದಾ? ಓಕೆ. ಅಂದ್ರೆ ಸ್ಟೋನ್ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪರ್ಫೆಕ್ಟ್ ಆಗಿ ಹೇಳ್ತೀರಾ? ಓಕೆ. ಇದೆಲ್ಲ ಫ್ಯಾನ್ಸಿ ಕಲೆಕ್ಷನ್ ಅಲ್ವಾ ಸರ್ ಇದು? ಹೌದು ಮ್ಯಾಮ್. ಇದು ಗ್ರೀನ್ ಸ್ಟೋನಾ? ಹೌದು ಮ್ಯಾಮ್, ಪೆರಿಡಾಟ್ ಸ್ಟೋನ್ಸ್ ಅಂತ. ಏನಿದು ಪರ್ಲ ಸರ್ ಇದು? ಇನ್ನು ಇದು ಬಂದು ಜರ್ಕಾನ್ ಸ್ಟೋನ್ಸ್ ವಿತ್ ಪೆರಿಡಾಟ್ ಗ್ರೀನ್ ಸ್ಟೋನ್ಸ್ ಅಂಡ್ ಪರ್ಪಲ್ ಸ್ಟೋನ್ಸ್. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಇದು? ಹೌದು ಮ್ಯಾಮ್, ಲೈಟ್ ವೇಟ್. ತುಂಬಾ ಲೈಟ್ ವೇಟ್, ಚೆನ್ನಾಗಿದೆ. ಅಂದ್ರೆ ಎಷ್ಟು ಗ್ರಾಮಲ್ಲಿ ಬರ್ಬೋದು ಅಂದಾಜು ಇದು? ಇದೊಂದು 12-15 ಗ್ರಾಮ್ಸ್ ಅಲ್ಲಿ ಇರುತ್ತೆ. 12-15 ಗ್ರಾಮ್ಸ್. ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಇದು. 12-15 ಗ್ರಾಮ್ ಅಲ್ಲ? ಹೌದು ಮ್ಯಾಮ್. ಯಾರು ಗಿಫ್ಟ್ ಮಾಡ್ತೀನಿ ಅನ್ನೋರಿಗೆಲ್ಲ ತುಂಬ ಒಳ್ಳೆ ಕಲೆಕ್ಷನ್ ಅಲ್ವಾ? ಸೂಪರ್. ಓಕೆ. ಹೇಗಿದ್ರು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಓನ್ಲಿ ವೇಸ್ಟೇಜ್ ಇರುತ್ತೆ. ಅದು 6.5 ಇಂದ ಶುರು ಆಗಿ ಅಪ್ ಟು 12.5 ವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ದ ಕಲೆಕ್ಷನ್ಸ್ ಮೇಲೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಡಿಪೆಂಡ್ ಆಗುತ್ತೆ ಅಲ್ವಾ ಸರ್? ಹೌದು ಮ್ಯಾಮ್. ಓಕೆ. ಇದು ಆಂಟಿಕ್ ಪೀಸಾ? ಹೌದು. ಅಂದರೆ ಸೆಮಿ ಆಂಟಿಕ್? ಸೆಮಿ ಆಂಟಿಕ್. ಓಕೆ. ಪ್ಲೇನ್ ಡಿಸೈನ್ ಅಲ್ಲಿ ಬರುತ್ತೆ. ಇದು ಏನು ಗ್ರಾಮಲ್ಲಿ ಬರ್ಬೋದು? ಇದೊಂದು 50-60 ಗ್ರಾಮ್ಸ್ ಇರುತ್ತೆ. 50-60 ಗ್ರಾಮ್. ವಾವ್. ಇದು ಸರ್? ಮ್ಯಾಮ್, ಇದು ಬಂದು ನಿಮಗೆ ಕ್ಯಾಸ್ಟಿಂಗ್ ಐಟಮ್ಸು. ಕ್ಯಾಸ್ಟಿಂಗ್ ಐಟಮ್ಸ್. ಓಕೆ. ರೆಡ್ ಕಲರ್ ರೂಬೀಸ್ ಯೂಸ್ ಮಾಡಿದ್ದೀವಿ. ಸಮಥಿಂಗ್ ಅರೌಂಡ್ 20-25 ಗ್ರಾಮ್ಸ್. ನೀವು ಎಷ್ಟು ಮುದ್ದಾಗಿ ಬಂದಿದೆ. ಎಷ್ಟು ಗ್ರಾಮ? 25 ಗ್ರಾಮ. ಹೌದು ಮ್ಯಾಮ್. ತುಂಬ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ನಿಮ್ಮ ಹತ್ರ. ಎಷ್ಟು ನೀವು ವರ್ಷದಿಂದ ಈ ಶಾಪಲ್ಲಿ, ಅಂದರೆ ಈ ಬಿಸ್ನೆಸ್ಸಲ್ಲಿ ಇದ್ದೀರಾ ಸರ್? ಮ್ಯಾಮ್, ವಿ ಆರ್ ಇನ್ ಟು ದಿಸ್ ಬಿಸ್ನೆಸ್ ಫ್ರಮ್ ಪಾಸ್ಟ್ 50 years. 50 years ಅಂದರೆ 50 ವರ್ಷದಿಂದ ಈ ಶಾಪಲ್ಲಿ, ಅಂದರೆ ಈ ಬಿಸ್ನೆಸ್ಸಲ್ಲಿ ಇದ್ದೀರಾ? ಹೌದು ಮ್ಯಾಮ್. ಓಕೆ. ಸೊ
ಕಂಪ್ಲೀಟ್ಲಿ ಪ್ರೊಫೆಷ್ನಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತೀರಾ? ಹೌದು ಮ್ಯಾಮ್, ಫ್ರಮ್ ಪಾಸ್ಟ್ 3 ಜನರೇಷನ್ಸ್ ನಾವು ಇದೇ ಪ್ರೊಫೆಷನಲ್ ಇದ್ದೀವಿ. ಓಕೆ, ಕಂಪ್ಲೀಟ್ಲಿ ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನನ್ನ ವ್ಯೂವರ್ಸ್. ಹೌದು ಮ್ಯಾಮ್. ಓಕೆ ಸರ್, ಇದು ಸಹ ಆಂಟಿಕ್ ಇದು ಬಂದು ಟೆಂಪಲ್ antique. ಡಿಸೈನ್ ಎಷ್ಟು ಗ್ರಾಮಲ್ಲಿ ಬರುತ್ತೆ? ಇದು ಇದು ಲೈಟ್ ಬಂದು 35 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. 35 ಗ್ರಾಮಿಂದ ಶುರು ಆಗುತ್ತೆ. ಓಕೆ, ಇದು ಸಹ ತುಂಬ ಬ್ಯೂಟಿಫುಲ್ ಆಗುತ್ತೆ, ಮಲ್ಟಿ ಕಲರ್ ಸ್ಟೋನ್. ಹೌದು ಮ್ಯಾಮ್, ಇದನ್ನ ನವರತ್ನ ನೆಕ್ಲೆಸ್ ಅಂತಾರೆ. ದಿಸ್ ಇಸ್ ಆಲ್ ಲೈಕ್ ಓಲ್ಡ್ ಟ್ರೆಡಿಷನಲ್ ಡಿಸೈನ್ಸ್ ವಿಚ್ ಆರ್ ಬ್ಯಾಕ್ ಇನ್ ಟ್ರೆಂಡ್. ಓಕೆ, ಮತ್ತೆ ಟ್ರೆಂಡ್ ಆಗಿದೆ. ಹೌದು, ಯು ಕ್ಯಾನ್ ಫೈಂಡ್ ದಿಸ್ ಕೈಂಡ್ ಆಫ್ ಡಿಸೈನ್ಸ್ ಎನಿವೇರ್. ಓಕೆ, ಸೂಪರ್ ಆಗಿದೆ ದ ಕೈಂಡ್ ಆಫ್ ವರ್ಕರ್ಸ್ ಆಲ್ಸೋ, ಇವಾಗ ಈ ಜನರೇಷನ್ ಆಫ್ ವರ್ಕರ್ಸ್ ಈ ತರ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಎಲ್ಲ ಕಡೆ ಸಿಗೋದಿಲ್ಲ. ಇದು ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿದೆ ಅಲ್ಲ? ಹೌದು ಮ್ಯಾಮ್, ಈಚ್ ಅಂಡ್ ಎವ್ರಿ ಸ್ಟೋನ್ಗೆ ಫಿನಿಶಿಂಗ್ ಕ್ಲೀನ್ ಆಗಿ ಕೊಟ್ಟಿರ್ತೀವಿ. ಹೌದು, ತುಂಬಾ ನೀಟಾಗಿದೆ ಸರ್. ಆ ಫಿನಿಶಿಂಗ್ ಇಂದ ಐ ಥಿಂಕ್ ಈ ನೆಕ್ಲೆಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇರುವಂತ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ಮ್ಯಾಟ್? ಹೌದು ಮ್ಯಾಮ್. ಓಕೆ, ಇವೆಲ್ಲ ಓಕೆ. ಇದೇನು ಸರ್ ಇದು? ಇದು ನಮ್ದು ಸ್ಪೆಷಲ್ ಡಿಸೈನ್ಸ್, ಕಂಪ್ಲೀಟ್ಲಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ವೆಸ್ಟರ್ನ್ ಕಮ್ ಕ್ಲಾಸ್ ಇಟಾಲಿಯನ್ ಡಿಸೈನ್ಸ್. ಓಕೆ, ಇಟಾಲಿಯನ್ ಡಿಸೈನ್. ಇದೇನಿದು? ಇದು ಚೈನ್ ಗೋಲ್ಡ್, ಎವ್ರಿಥಿಂಗ್ ಇಸ್ ಗೋಲ್ಡ್. ಎವ್ರಿಥಿಂಗ್ ಇಸ್ ಗೋಲ್ಡ್. ಓಕೆ, ಇದು ಮೆಶ್ ಚೈನ್ ಅಂತ. ಇದು ಮೆಶ್ ಚೈನ್ ಅಲ್ಲಿ ಸ್ಟೋನ್ಸ್ ಹಾಕಿದೀವಿ. ಇದು ಸ್ಟೋನಾ ಅಥವಾ ಕ್ರಿಸ್ಟಲ್? ಕ್ರಿಸ್ಟಲ್ ಆರ್ ಸ್ಟೋನ್ಸ್ ಎನಿಥಿಂಗ್. ಓಕೆ, ವಾವ್. ಇದು ಕೂಡ ಕ್ರಿಸ್ಟಲ್ ಅಲ್ವಾ? ಹೌದು ಮ್ಯಾಮ್. ಇದು ವ್ಯಾಲ್ಯೂಬಲ್ ಕ್ರಿಸ್ಟಲ್? ವೆರಿ ವ್ಯಾಲ್ಯೂಬಲ್. ಇಟ್ಸ್ ಲೈಕ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್. ಸೆಮಿ ಪ್ರೆಷಿಯಸ್. ಓಕೆ, ಎಷ್ಟು ಗ್ರಾಮಲ್ಲಿ ಬರ್ಬೋದು ಅಂದಾಜು? ಮ್ಯಾಮ್, ಇದು ವೆಯ್ಟ್ ಬಂದು ಸಮಥಿಂಗ್ ಅರೌಂಡ್ 31 ಗ್ರಾಮ್ಸ್. ಓಕೆ, ಸ್ಟೋನ್ ಲೆಸ್ ಮಾಡಿ ವಿ ಆರ್ ಗಿವಿಂಗ್ ಅಟ್ 23 ಗ್ರಾಮ್ಸ್, 100% ಸ್ಟೋನ್ ಲೆಸ್. ಓ ಸೂಪರ್. ಅಂದ್ರೆ 31 ಗ್ರಾಮ್ ಇರುತ್ತೆ, ಸ್ಟೋನ್ ಲೆಸ್ ಮಾಡಿ ನಮಗೆ 21 ಗ್ರಾಮ್ಗೆ ಸಿಕ್ಕೊಡ್ತೀವಿ. ಹೌದು ಮ್ಯಾಮ್. ಈ ತರ ಇಡೀ ಬ್ಯಾಂಗ್ಳೂರಲ್ಲಿ ಯಾರು ಮಾಡಲ್ಲ ನಿಮ್ಗೆ ಕಂಪ್ಲೀಟ್ ಸ್ಟೋನ್ ಲೆಸ್. ಯಾಕೆ ಮಾಡಲ್ಲ ಅಂದ್ರೆ ಬಿಕಾಸ್ ದೇ ಡೋಂಟ್ ನೋ ವಾಟ್ ಇಸ್ ದ ಸ್ಟೋನ್ ವ್ಯಾಲ್ಯೂ. ಓಕೆ, ಸ್ಟೋನ್. ಓಕೆ, ಇದು ಸಹ ಅದೇ ತರನಾ? ಹೌದು ಮ್ಯಾಮ್. ಇದು ಚೈನ್ಸ್ ಕಮ್ ನೆಕ್ಲೆಸ್. ವಾವ್. ಅಂದ್ರೆ ಇದು ಕೂಡ ನೆಕ್ಲೆಸ್ ಕಮ್ ಚೈನ್. ಹೌದು ಮ್ಯಾಮ್. ಬ್ಯೂಟಿಫುಲ್ ಹೊಸ ಡಿಸೈನ್. ಇವೆಲ್ಲ ಒಮೆಗಾ ಚೈನ್ಸ್ ಅಂತ. ಒಮೆಗಾ ಚೈನ್ ಅಂತಾರ? ಹೌದು. ಇದು ಮೆಶ್ ಅಲ್ಲಿ ಸ್ಟೋನ್ಸ್ ಇರುತ್ತೆ. ಇದು ಎಷ್ಟು ಗ್ರಾಮಲ್ಲಿ ಬರ್ಬೋದು ಸರ್? ಇದು ಬಂದು 20 ಗ್ರಾಮ್ಸ್. 20 ಗ್ರಾಮ್ ಬರುತ್ತೆ. ಆಕ್ಚುಲಿ 10 ಗ್ರಾಮ್ಸ್ ಆಫ್ ಗೋಲ್ಡ್. ವಾವ್, ಇದು 10 ಗ್ರಾಮಾ ಗೋಲ್ಡ್? ನೋಡೋದಕ್ಕೆ ಯಾರು 20-25 ಗ್ರಾಮ್ಸ್ ಅನ್ಕೊಂತಾರೆ. ಹೌದು, ಖಂಡಿತ. ಬಟ್ ಇಟ್ಸ್ ಆಕ್ಚುಲಿ 10 ಗ್ರಾಮ್ಸ್. ಸೊ ಬ್ಯೂಟಿಫುಲ್ ಆಗಿದೆ. 10 ಗ್ರಾಮ್ಸ್ ಗೋಲ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 10 ಗ್ರಾಮಿಗೆ ಕೊಡ್ಬೋದು ಅಲ್ವಾ? ಇದೇನು ರೋಸ್ ಗೋಲ್ಡ್ ಬರುತ್ತಾ ಅಥವಾ ಪ್ಯೂರ್ ರೋಸ್ ಗೋಲ್ಡ್ ಬರುತ್ತಾ? ಓಕೆ, ಇದು ಕೂಡ ಸ್ಟೋನ್ ಏನಾ ಸರ್ ಇದು? ಹೌದು ಮ್ಯಾಮ್, ಮೆಶ್ ಅಲ್ಲಿ ಸ್ಟೋನ್ಸ್ ಹಾಕಿರ್ತೀವಿ. ಜರ್ಕಾನ್, ಸರೋಸ್ಕಿ ಸ್ಟೋನ್ಸ್. ವೆರಿ ಯೂನಿಕ್ ಕಲೆಕ್ಷನ್ಸ್. ಅದಕ್ಕೆ ಅಷ್ಟು ಬ್ರೈಟ್ನೆಸ್ ಇರುತ್ತೆ. ಅಲ್ವಾ? ಎಷ್ಟು ಬ್ರೈಟ್ನೆಸ್ ಇದೆ. ನಮಗೆ ಇವನ್ ಇಮಿಟೇಷನ್ಸ್ಗೆಲ್ಲ ಎಲ್ಲೂ ಸಿಗೋದೇ ಇಲ್ಲ ಐ ಥಿಂಕ್ ಅಲ್ವಾ? ಹೌದು ಮ್ಯಾಮ್. ಆರ್ಡರ್ ಕೊಟ್ರು ಸಿಗೋದು ಕಷ್ಟ ಐ ಥಿಂಕ್. ಇದ್ರ ವೆಯ್ಟ್ ಬಂದು ಜಸ್ಟ್ 10 ಗ್ರಾಮ್ಸ್. ಇದು 10 ಗ್ರಾಮ. ಮತ್ತೆ ಸ್ಟೋನ್ ಬಿಟ್ಟು ನಮಗೆ 10 ಗ್ರಾಮ್ ಸಿಗುತ್ತೆ. ಸ್ಟೋನ್ ಸೇರಿಸಿದ್ರೆ? ಸ್ಟೋನ್ ಸೇರಿಸಿದ್ರೆ 21 ಗ್ರಾಮ್ ಇದೆ. 21 ಗ್ರಾಮ್ ಇದೆ. ಸ್ಟೋನ್ ವ್ಯಾಲ್ಯೂ ಎಲ್ಲ ಏನು ಚಾರ್ಜ್ ಮಾಡ್ತೀರಾ? ಯಾವ ತರ ಚಾರ್ಜ್ ಮಾಡ್ತೀರಾ? ಮ್ಯಾಮ್, ಸ್ಟೋನ್ ಚಾರ್ಜಸ್ ನಾವು ಆಕ್ಚುಯಲ್ ಆಗ್ತಾ ಇದೀವಿ. ಅಂದ್ರೆ ನಮ್ಗೆ ಎಷ್ಟು ಸಿಗುತ್ತೋ ಅಷ್ಟೇ ಕೊಡ್ತಾ ಇದೀವಿ ಸ್ಟೋನ್. ಇಟ್ ಸ್ಟಾರ್ಟ್ ಫ್ರಮ್ 1000 rupees per gram to 6000 rupees per gram ವರೆಗೂ ಇದೆ. ಓಕೆ, ಡಿಪೆಂಡ್ಸ್ ಆನ್ ದ ಸ್ಟೋನ್ ಮೇಲೆ ನೀವು ನಮಗೆ ಚಾರ್ಜ್ ಮಾಡ್ತೀರಾ. ವಾಟ್ ಅಬೌಟ್ ಗೋಲ್ಡ್ ಚಾರ್ಜಸ್ ಯಾವ ರೀತಿ ಮಾಡ್ತೀರಾ? ಗೋಲ್ಡ್ ಚಾರ್ಜಸ್ ನಾವು ಅಸೋಸಿಯೇಷನ್ ರೇಟ್ ಏನಿದೆಯೋ ಅದನ್ನೇ ಚಾರ್ಜ್ ಮಾಡ್ತೀವಿ. ಓ, ಅಸೋಸಿಯೇಷನ್ ಹೋಲ್ಸೇಲ್ ಪ್ರೈಸ್ ಏನಿರುತ್ತೆ ಅದೇ ಹೋಲ್ಸೇಲ್ ಪ್ರೈಸ್ ಏನಿರುತ್ತೋ ಅವತ್ತಿನ ರೇಟ್ ಅದು. ಇದೆಲ್ಲ ಮತ್ತೆ ಟ್ರೆಂಡ್ ಆಗ್ತಾ ಇರೋಂಥ ಕಲೆಕ್ಷನ್ ಸಖತ್ತು. ನಿಮಗೆ ಈ ಥರ ನೋಡಿರ್ಬೋದು, ಬಟ್ ಈಗಿನ ಟ್ರೆಂಡಲ್ಲಿ ಮತ್ತೆ ಡಿಸೈನ್ ಕೂಡ ಚೇಂಜ್ ಮಾಡಿರ್ತಾರೆ. ಸೂಪರ್. ಓಕೆ, ಇದು ಕೂಡ ನಾವು ವೆಸ್ಟರ್ನ್ ನೋಡಿದ್ವಲ್ಲ ಅದೇ ಅಲ್ವಾ? ಹೌದು. ಇದು ಕೂಡ ಕ್ರಿಸ್ಟಲ್? ಹೌದು ಮ್ಯಾಮ್, ಕ್ರಿಸ್ಟಲ್. ವಾವ್. ದಟ್ಸ್ ನೋನ್ ಆಸ್ ಟ್ಯಾನ್ಸನೈಟ್ ಸ್ಟೋನ್ಸ್ ಅಂತ. ಓಕೆ, ಇದೆಲ್ಲ ರೋಸ್ ಗೋಲ್ಡಾ? ಹೌದು. ಓಕೆ ಸರ್. ಓಕೆ. ಇದು ಸರ್ ಮ್ಯಾಮ್, ಇದು ಬಂದು 18 ಕ್ಯಾರೆಟ್ ನೆಕ್ಲೆಸ್. ಓಕೆ, 18 ಕ್ಯಾರೆಟ್. ಓಕೆ, ಸ್ಟೋನ್ಸ್ ಹಾಕಿರ್ತೀವಿ. ಸೂಪರ್ ಸರ್, ಸೂಪರ್. ಓಕೆ, ಇದು ಟ್ರೆಡಿಷನಲ್ ಅಲ್ವಾ ಸರ್ ಇದು? ಓಕೆ, ಇದು ಕೂಡ ಕಂಪ್ಲೀಟ್ಲಿ ಟ್ರೆಡಿಷನಲ್ ವೇರ್ ಮಾಡೋರಿಗೆ. ವೈಟ್ ಅಲ್ಲೂ ಇದೆ, ನಿಮಗೇನು ರೆಡ್ ಅಲ್ಲಿ ಕೊಡ್ತೀರಾ? ರೆಡ್ ಮಿಕ್ಸ್ ವೈಟ್, ಬ್ಲೂ ಅಲ್ಲೂ ಇದೆಯಾ? ಓಕೆ, ನೀವೇ ಇದರಲ್ಲಿ ಗ್ರೀನ್ ಅಲ್ಲಿ ಇದೆ, ವೈಟ್, ಬ್ಲೂ. ಹಾಂ, ಬ್ಲೂ ಅಲ್ಲೂ ಇದೆಯಾ? ಹಾಂ. ಎಷ್ಟು ಗ್ರಾಮಲ್ಲಿ ಮಾಡ್ಕೊಡ್ತೀರಾ ಸರ್ ಇದನ್ನು? ಎಷ್ಟು ಗ್ರಾಮಲ್ಲಿ ಮಾಡ್ಕೊಡ್ತೀರಾ ಅಂದಾಜು ಇದನ್ನು? 14-15 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಪೆಂಡೆಂಟ್. ಓನ್ಲಿ ಪೆಂಡೆಂಟ್? ಹೌದು.
ಓಕೆ ಅದೆಲ್ಲ ಕಂಪ್ಲೀಟ್ ಸೇರಿದ್ರೆ ನಮಗೆ ಈ ನೆಕ್ಲೆಸ್ ಫುಲ್ ಬಂದು 70 ಗ್ರಾಮ್ಸ್ ಸಾಲಿಡ್. ಹೌದು ಸಾಲಿಡ್. ಹಾಂ 70 70 ಗ್ರಾಮ್ಸ್ ಇದು. ಓಕೆ ಬಿಕಾಸ್ ಸಾಲಿಡ್ ಇರುತ್ತಲ್ವ ಇದು ಕಂಪ್ಲೀಟ್ಲಿ ಅದಕ್ಕೆ. ಟ್ರೆಡಿಷನಲ್ ಡಿಸೈನ್ಸ್ ಯು ವೋಂಟ್ ಫೈಂಡ್ ಎನಿವೇರ್. ಓಕೆ ಸೂಪರ್. ಮಂಗಲ್ಯ ಚೈನ್ ಎಷ್ಟು ಗ್ರಾಮಲ್ಲಿ ಬರುತ್ತೆ ಇದು? ಇದು ಬಂದು 12-13 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 12-13 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ 12-13 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತಾ? ಹೌದು. ಆಫೀಸ್ಗೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಓಕೆ ಚೆನ್ನಾಗಿರ್ತದೆ. ಓಕೆ ಓಕೆ 12 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು ನಾವು ಮಂಗಲ ಸರ ದೊಡ್ಡದು ಅಂದರೆ ಎಲ್ಲಿವರೆಗೂ ಅವ್ರು ಎಲ್ಲಿವರೆಗೂ ಮಾಡಿಸ್ಕೊಂತಾರೆ ಕಸ್ಟಮೈಸ್? ಅಲ್ಲಿವರೆಗೂ ಎಷ್ಟವರೆಗೂ ಮಾಡ್ಬೋದು ಮ್ಯಾಮ್. ನೀವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಮ್ಯಾಮ್ ಕಸ್ಟಮೈಸೇಷನ್ ಎಲ್ಲ ಮಾಡ್ತೀವಿ. ಕಸ್ಟಮೈಸ್ ಕಾಸಿನ ಸರನಾ? ಹೌದು ಮ್ಯಾಮ್. ಕಾಸಿನ ಸರ ಇನ್ ಲೇಟೆಸ್ಟ್ ಡಿಸೈನ್ಸು. ಓಕೆ ಲಕ್ಷ್ಮೀ ಕಾಸಿನ ಸರ. ಓಕೆ ಲಕ್ಷ್ಮೀ ಕಾಸಿನ ಸರ. ಸೊ ಇವಾಗೆಲ್ಲ ಇದು ಟ್ರೆಂಡ್ ಆಗ್ತಾ ಇದೆ, ಆಂಟಿಕ್ ಕಲೆಕ್ಷನ್ಸ್ ಇದೆಲ್ಲ ಎಷ್ಟು ಗ್ರಾಮಲ್ಲಿ ಮಾಡ್ಕೊಡ್ತೀರಾ ಸರ್ ನೀವು? 80 ಗ್ರಾಮ್ಸ್ ಇಂದ ಸ್ಟಾರ್ಟ್. 80 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ 80 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೆಕ್ಲೆಸಸ್ಸು ಬರುತ್ತೆ ನಿಮಗೆ. ಹಾಂ ಹಾಂ ಸೂಪರ್. ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬಂದಿದೆ ಅಲ್ವಾ? ಹೌದು ಮ್ಯಾಮ್. ಹಾಂ ಹಾಂ ಚೆನ್ನಾಗಿದೆ. ಇದೆಲ್ಲ ಎಷ್ಟು ಗ್ರಾಮಲ್ಲಿ ಬರುತ್ತೆ? ಇವೆಲ್ಲ ಬಂದು 35-40 ಗ್ರಾಮ್ಸ್. ಅಂದರೆ ನಿಮ್ಮ ಹತ್ರ ಟ್ರೆಡಿಷನಲ್ ಆ್ಯಂಟಿಕ್ ಕಲೆಕ್ಷನ್ಸ್ ಕೂಡ ಇದೆ, ಈವನ್ ವೆಸ್ಟರ್ನ್ ಕಲೆಕ್ಷನ್ಸು ಲೇಟೆಸ್ಟ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ ಸರ್. ಓಕೆ ಇದು ಅವಲಕ್ಕಿ ಚೈನಾ? ಹೌದು ಮ್ಯಾಮ್ ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಇದು ಎಷ್ಟು ಗ್ರಾಮಿಂದ ಶುರು ಆಗುತ್ತೆ ಸರ್ ನಿಮ್ಮ ಹತ್ರ? 50 ಗ್ರಾಮ್ಸ್. 50 ಗ್ರಾಮ್ಸಿಂದ ಶುರು ಆಗುತ್ತೆ. ಓಕೆ ಈ ಥರ ಮೋಪು 3 ಎಳೆ, ಹಾಂ ಹಾಂ 4 ಎಳೆ, 2 ಎಳೆ ಮಾಡ್ಕೊಡ್ತೀವಿ. ಹಾಂ ಸ್ಟೋನ್ ವರ್ಕ್ ಇರೋದು. ಹೌದು ಮ್ಯಾಮ್. ಈ ಥರ ಡಿಸೈನ್ಸ್ ಎಲ್ಲ ಆ ಬ್ಯಾಕ್ ಆ್ಯಂಡ್ ಟ್ರೆಂಡ್. ಹಾಂ ಹೌದು. ಇದಂತೂ ಸಖತ್ತು ಬ್ಯೂಟಿಫುಲ್ ಆಗಿದೆ, ಹೇಳೋದಕ್ಕೆ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಸರ್. ವೇರ್ ಮಾಡೋದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ದಿಸ್ ಕ್ಯಾನ್ ಬಿ ರೊಟೇಟೆಡ್. ಓ ಹೌದಾ? ಓಕೆ ರೊಟೇಟ್ ಆಗುತ್ತೆ ಇದು. ಹೌದು. ಟ್ರೆಡಿಷನಲ್ ಆ್ಯಂಟಿಕ್ ಅಂದರೆ ಅದೇ ರೀತಿಯೇ ಇರುತ್ತೆ ಅಲ್ವಾ? ಹೌದು ಮ್ಯಾಮ್. ಯಾರು ಬೇಕಾದರೂ ವೇರ್ ಮಾಡ್ಬೋದು. ವೇರ್ ಮಾಡಿದಾಗ ಅದ್ರ ಲುಕ್ ಕೊಡುತ್ತಲ್ಲ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಆ್ಯಂಟಿಕ್ ಅಂತ ಬಂದರೆ ನಮಗೆ ಸ್ವಲ್ಪ ವೆಯ್ಟಲ್ಲಿ ನಾವು ತೊಗೋಬೇಕಾಗುತ್ತೆ ಅಲ್ವಾ? ಸೊ ಇವೆಲ್ಲ ರಿಯಲ್ ಆ್ಯಂಟಿಕ್ಸ್. ಹಾಂ ರಿಯಲ್ ಆ್ಯಂಟಿಕ್. ಬರ್ತಾರೋ ಆ್ಯಂಟಿಕ್ ಎಲ್ಲ ಲೈಕ್ ದೇ ಆರ್ ನಾಟ್ ಆ್ಯಂಟಿಕ್. ಇವೆಲ್ಲ ರಿಯಲ್ ಆ್ಯಂಟಿಕ್ಸ್. ಸೊ ನಾನು ಅವಾಗಲೇ ಒಬ್ರು ಕಸ್ಟಮರ್ ನೋಡಿದೆ, ಪರ್ಟಿಕ್ಯುಲರ್ ಆಗಿ ನಿಮ್ಮ ಶಾಪಿಗೆ ಇದನ್ನು ಕೇಳ್ಕೊಂಡೇ ಬಂದರು. ಹೌದು. ಸೊ ಆ್ಯಕ್ಚುಲಿ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ಶಾಪಲ್ಲಿ ಈ ಥರ ಆಂಟಿ ಕಲೆಕ್ಷನ್ಸ್ ತುಂಬ ಸಿಗುತ್ತೆ. ಹೌದು. ಈ ಥರ ಡಿಸೈನ್ಸ್ಗೆ ನಾವು ತುಂಬ ಲೈಕ್ ಸ್ಪೆಷಲಿಸ್ಟ್ ಆಗಿ ಮಾಡ್ತೀವಿ. ಓಕೆ ಓಕೆ ತುಂಬ ರೇರ್ ಸಿಗೋದು. ಓಕೆ ಇದು ಫಾಸ್ಟ್ ಮೂವಿಂಗ್ ಇಲ್ಲ, ಅದಕ್ಕೆ ನಿಮ್ಗೆ ಎಲ್ಲೂ ಸಿಗಲ್ಲ. ಬಟ್ ವಿ ಸ್ಪೆಷಲೈಸ್ ಇನ್ ದಿಸ್ ಕೈಂಡ್ ಆಫ್ ಓಲ್ಡ್ ಟ್ರೆಡಿಷನಲ್ ಡಿಸೈನ್ಸ್. ಬಟ್ ಈ ಥರ ಮಾಡೋದಕ್ಕೂ ಕೂಡ ಅದೇ ವರ್ಕರ್ಸ್ ಸಪ್ರೇಟ್ ಇರ್ತಾರೆ. ಹೌದು ಸ್ಪೆಷಲಿಸ್ಟ್. ಇದನ್ನ ನಾರ್ಮಲ್ ವರ್ಕರ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ವಿ ಆರ್ ಸ್ಪೆಷಲ್ ವರ್ಕರ್ಸ್ ಹೂ ಡು ಓನ್ಲಿ ದಿಸ್ ಕೈಂಡ್ ಆಫ್ ವರ್ಕ್. ಅದಕ್ಕೆ ಸಪ್ರೇಟ್ ವರ್ಕರ್ಸ್ ಇರ್ತಾರೆ. ಓಕೆ ನಮ್ದು ಟ್ರೆಡಿಷನಲ್ ಶಾಪ್ ಆಗಿರೋದ್ರಿಂದ, ಓಲ್ಡ್ ಶಾಪ್ ಆಗಿರೋದ್ರಿಂದ ವಿ ಹ್ಯಾವ್ ದೋಸ್ ಕೈಂಡ್ ಆಫ್ ವರ್ಕರ್ಸ್ ಹೂ ಕ್ಯಾನ್ ಡೂ ದಿಸ್ ಕೈಂಡ್ ಆಫ್ ಟ್ರೆಡಿಷನಲ್ ವರ್ಕ್. ಓಕೆ ಸರ್. ಓಕೆ ಇದು ನೋಡಿ ಈ ತರ ಚೈನ್ಸ್, ದಿಸ್ ಆರ್ ವೆರಿ ಓಲ್ಡ್ ಡಿಸೈನ್ಸ್. ಇದು ಯಾವಾಗ ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಜ್ಯುವೆಲ್ರಿ ಸ್ಟಾರ್ಟ್ ಆಗದಾಗ ಬಂದಿರೋ ಡಿಸೈನ್ಸ್ ಇವೆಲ್ಲ. ಓಕೆ ಸೊ ಇವೆಲ್ಲ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ರೈಟ್ ನಾವು. ಓಕೆ ಅಂದರೆ ಕಸ್ಟಮೈಸ್ ಕೊಟ್ಟರೆ ನಿಮ್ಮ ಹತ್ರ ಇರೋವಂಥ ಪ್ರೊಫೆಷನಲ್ ವರ್ಕರ್ಸ್ ಹತ್ರ ನಮಗೆ ಕಲೆಕ್ಷನ್ಸ್ ಬಂದ್ಬಿಡುತ್ತೆ. 100% ಕಸ್ಟಮೈಸ್ ಮಾಡ್ಕೊಡ್ತೀರಾ? ಎಷ್ಟು ದಿನ ಮುಂಚೆ ಹೇಳಬೇಕು ಸರ್ ನಾವು? ಒನ್ ವೀಕ್ ಟೈಮ್ ಕೊಟ್ಟರೆ ಬರುತ್ತೆ. 1 ವೀಕ್ ಆದ್ರೂ ಟೈಮ್ ಕೊಡಬೇಕು. ಡಿಪೆಂಡ್ಸ್ ಆನ್ ದ ವರ್ಕ್ ಮೇಲೆ, ಅಂದರೆ ಕಲೆಕ್ಷನ್ ಮೇಲೆ. ಡಿಪೆಂಡ್ಸ್ ಆನ್ ದ ವರ್ಕ್, ಡಿಪೆಂಡ್ಸ್ ಆನ್ ದ ಸೀಸನ್. ಹಾಂ ತುಂಬ ವರ್ಕ್ ಇದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಟಿಕ್ 7 to 8 days. ಆ್ಯಂಟಿಕ್ ಕಲೆಕ್ಷನ್ಸ್ ಆದರೂ ಅಷ್ಟೇ ದಿನ ತೊಗೊಳ್ತೀರಾ? ಹೌದು ಮ್ಯಾಮ್. ಓಕೆ ಇದು ನೆಕ್ಲೆಸ್ ಅಲ್ವಾ? ಹೌದು. ಓಕೆ ಸೂಪರ್. ಇದೆಲ್ಲ ಎಷ್ಟು ಗ್ರಾಮಲ್ಲಿ ಬರ್ಬೋದು ಸರ್ ಅಂದಾಜು? ಇದು 30-35 ಗ್ರಾಮಿಂದ ಬರುತ್ತೆ. ಓಕೆ 30-35 ಗ್ರಾಮಿಂದ. ಇದು ಹೌದು ಮ್ಯಾಮ್. ಓಕೆ ಸರಿ ಸರ್. ಇದೆಲ್ಲ ಆ್ಯಕ್ಚುಲಿ ಇದು ಕೂಡ ಲೈಟ್ ವೇಟ್ ಜ್ಯುವೆಲ್ಲರಿ ಅಲ್ವಾ? ಹೌದು ಮ್ಯಾಮ್. ಇವೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಥಿಂಗ್ಸು. ಇದರಲ್ಲಿ ಸ್ಟೋನ್ಸ್ ಕಡಿಮೆ ಇರುತ್ತೆ. ಸೊ ಲೈಕ್ ಲೈಟ್ ವೇಟ್ ಇರುತ್ತೆ. ಕಂಪ್ಲೀಟ್ ಗೋಲ್ಡೇನಾ? ಹೌದು ಮ್ಯಾಮ್. ಓಕೆ ಸರ್. ಓಕೆ ಮತ್ತೆ ಇವೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಸೊ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಕೊಡ್ತೀವಿ ನಿಮಗೆ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಅರೌಂಡ್ 3 ಡಿಸ್ಕೌಂಟ್ಸ್. ಹೋಲ್ಸೇಲರ್ ರೇಟು ಅಲ್ಲ, ರಿಟೇಲರ್ ರೇಟು ಅಲ್ಲ. ಇಟ್ಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್. ಓಕೆ ಸೊ ಬ್ಯೂಟಿಫುಲ್. ಅಂದರೆ ಹೋಲ್ಸೇಲ್ ಅಲ್ಲ, ರಿಟೇಲ್, ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ನೀವು ಕೊಡ್ತೀರಾ ನಮಗೆ. ಓಕೆ ಇದು ನೋಡಿ ಕಲೆಕ್ಷನು. ಆ್ಯಕ್ಚುಲಿ ನನಗೆ ಫಿನಿಶಿಂಗ್ ಏನಿದೆ ಸರ್ ಅದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಸರ್. ನಾವು ಮೋಸ್ಟ್ ಕಾನ್ಸಂಟ್ರೇಟ್ ಮಾಡೋದು ಒಂದು ಫಿನಿಶಿಂಗು, ಇನ್ನೊಂದು ಡ್ಯೂರಬಿಲಿಟಿ. ಆ್ಯಕ್ಚುಲಿ
ನಾವು ಕೆಲವು ಹೇಳ್ತಾರೆ, ಇವನ್ ಬ್ರ್ಯಾಂಡೆಡ್ ಶೋರೂಮಲ್ಲೂ ಹೇಳ್ತಾರೆ ನೀವು ಇದೇ ಸರಿ ಕೊಟ್ಟಿದ್ದು ಮತ್ತೆ ಇದೇ ರೀತಿ ಬರೋದು ಗ್ಯಾರಂಟಿ ಇರೋ ಅಂತ. ಬಟ್ ಫಿನಿಶಿಂಗ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಿನಿಶಿಂಗ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಕಲೆಕ್ಷನ್ ಮೈನ್ಯೂಟ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ತೋರಿಸಿರೋಂಥ ಎಲ್ಲ ಕಲೆಕ್ಷನ್ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ಕಲೆಕ್ಷನ್ಗೆ ಮೂವ್ ಆಗೋಣ ಸರ್. ಓಕೆ, ಇದೆಲ್ಲ ಬಂದ್ಬಿಟ್ಟು ಬ್ಯಾಂಗಲ್ ಕಲೆಕ್ಷನ್ ಸರ್ ಇದು? ಹೌದು, ಇವೆಲ್ಲ ಬ್ಯಾಂಗಲ್ ಕಲೆಕ್ಷನ್ಸು. ಇದು ಬಂದು ಲೇಟೆಸ್ಟ್ ಲೈಟ್ ವೆಯ್ಟ್ ಬ್ಯಾಂಗಲ್ಸು. ರೋಡಿಯಂ ಪಾಲಿಶ್ ಇರುತ್ತೆ, ಎನಾಮಲ್ ಇರುತ್ತೆ, ಮತ್ತೆ ವೆಯ್ಟು ಕಡಿಮೆ ಇರುತ್ತೆ. ಎಷ್ಟು ಗ್ರಾಮಲ್ಲಿ ಆಗುತ್ತೆ? 20-25 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಈ ಥರದ್ದು. ಓಕೆ, ಸಿಂಗಲ್ ಬ್ಯಾಂಗಲ್ 25 ಗ್ರಾಮ್ ಇದೆ. ಹೌದು. ಮತ್ತೆ ಇದು ಬಂದು ಟ್ರೆಡಿಷನಲ್ ಬ್ಯಾಂಗಲ್ಸು. ಇವೆಲ್ಲ ವೆಯ್ಟ್ ಜಾಸ್ತಿ ಬರುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಲೈಕ್ ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್. 2 ವರ್ಷ ಆದಮೇಲೆ ಇವಾಗ ಕರಿಮಣಿ ಇರೋದನ್ನ ರೆಡ್ ಕಲರ್ ಮಣಿನ ಮಾಡ್ಬೋದು. ಓಕೆ. ಈ ಮತ್ತೆ ಪರ್ಲ್ಸು ಹಾಕೋಬಹುದು. ಅಂದರೆ ಓಕೆ, ಅದನ್ನ ನಾವು ಪೋಣಿಸ್ಕೋಬೋದು, ತಂತಿಯಲ್ಲಿ ಮಾಡಿರ್ತಾರೆ. ಹೌದು. ಓಕೆ, ಇದೆಲ್ಲ ಆಂಟಿಕ್ ಮ್ಯಾಟ್ ಫಿನಿಶ್. ಇವೆಲ್ಲ ಬೆಂಗಾಲಿ ಡಿಸೈನ್ಸ್. ಬೆಂಗಾಲಿ ಡಿಸೈನ್ಸ್. ಓಕೆ, ಇದು ಕೊಡಗು ಡಿಸೈನ್ ಅಲ್ವಾ? ಹೌದು, ಕೊಡಗು ಬಳೆ ಅಂತ ಹೇಳ್ತಾರೆ. ಓಕೆ, ಎಷ್ಟು ಗ್ರಾಮಲ್ಲಿ ಕೊಡ್ತೀರಾ ಅವನ್ನೆಲ್ಲ? ಮ್ಯಾಮ್ ಅವೆಲ್ಲ ಬಂದು ನಿಮಗೆ 40 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. 25-40 ಇಂದನೂ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಕೂರ್ಗಿ ಬ್ಯಾಂಗಲ್ಸ್ ಅಂತ. ಇದು ಕೂಡ ಅದೇ ಅಲ್ವಾ? ಹೌದು. ಇದು ಪ್ರಾಪರ್ ಕೂರ್ಗಿ. ಇದು ಕೂಡ ಕೂರ್ಗಿ ಬ್ಯಾಂಗಲ್ ಅಲ್ವಾ ಸರ್? ಹೌದು ಮ್ಯಾಮ್. ಓಕೆ, ಎಷ್ಟು ಗ್ರಾಮಲ್ಲಿ ಬರುತ್ತೆ ಇದೆಲ್ಲ ನಮಗೆ? ಇದು 35 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. 35 ಗ್ರಾಮ್. ಇದು ಗಟ್ಟಿ ಬ್ಯಾಂಗಲ್ಲ, ಫ್ಯಾನ್ಸಿ ಬ್ಯಾಂಗಲ್ಲ? ಹೌದು, ಗಟ್ಟಿ ಬ್ಯಾಂಗಲ್ಸ್. ಓಕೆ, ಸೈಜಸ್ ಎಲ್ಲ ಏನು ಅವೈಲೇಬಲ್ ಇರುತ್ತೆ? ಸೈಜಸ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜಸ್ ಇರುತ್ತೆ. ಓಕೆ, ನೀವು ಏನೇ ಸೈಜ್ ಡಿಫ್ರೆಂಟ್ ಕಸ್ಟಮೈಸೇಷನ್ ಮಾಡೋದು ಅಂದ್ರೂ ವಿತಿನ್ ವೀಕಲ್ಲಿ ಕೊಡ್ತೀವಿ. ವಿತಿನ್ ವೀಕಲ್ಲಿ ಕೊಡ್ತೀರಾ ನಮಗೆ? ಓಕೆ, ಇದೆಲ್ಲ ಗಟ್ಟಿ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀರಲ್ವ ನಮಗೆ ಇವಾಗ? ಹೌದು ಮ್ಯಾಮ್. ಓಕೆ, ವಾವ್. ಇವೆಲ್ಲ ನೋಡಿ, ಇವೆಲ್ಲ ಲೈಕ್ ಡೋಂಟ್ ಥಿಂಕ್ ಇಟ್ ಆಸ್ ಎ ಜ್ಯುವೆಲ್ರಿ, ಇಟ್ಸ್ ಮೋರ್ ಆಫ್ ಅನ್ ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ಪ್ಲೇನ್ ಬ್ಯಾಂಗಲ್ಸು ಅಂಡ್ ನಾವು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಕೊಡ್ತಾ ಇರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಫಾರ್ ಯು ಈ ಥರ ಬ್ಯಾಂಗಲ್ಸ್. ಓಕೆ, ವಾವ್, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಯಾಂಗಲು? ಹೌದು, ಬ್ಯೂಟಿಫುಲ್ ಸರ್. ತುಂಬ ಗಟ್ಟಿದೆ ಅನ್ಸುತ್ತೆ ಇದು. ಹೌದು, ಸಾಲಿಡ್ ಇದೆ, ತುಂಬ ಸಾಲಿಡ್ ಇದೆ, ಚೆನ್ನಾಗಿ ಬಂದಿದೆ. ಇದು ನೋಡಿ. ಓಕೆ, ಇದು ಕೂಡ ಡಿಸೈನ್ ಅಲ್ವಾ? ಎನಾಮಲ್ ಬ್ಯಾಂಗಲ್ಸ್. ಇದು ಕೂಡ ಐ ಥಿಂಕ್ ಸಾಲಿಡ್ ಅಲ್ವಾ ಸರ್ ಇದು? ಇದು ಸಾಲಿಡ್. ಎಷ್ಟು ಗ್ರಾಮಲ್ಲಿ ಇದೆ ಇದು? 30 ಗ್ರಾಮ್ಸ್. 30 ಗ್ರಾಮ್ಸ್. ಓ, ದೊಡ್ಡ ಕಡಾನ ಇದು? ಹೌದು, ಸಿಂಗಲ್ ಕಡ. ಪೈಪ್ ಬ್ಯಾಂಗಲ್. ಇದರಲ್ಲಿ ಯಾವುದು ವ್ಯಾಕ್ಸ್ ಇರಲ್ಲ, ಏನೂ ಇರಲ್ಲ. ಓಕೆ, ಸೊ ಇದೆಲ್ಲ ನಿಮ್ಮದೇ ಮ್ಯಾನುಫ್ಯಾಕ್ಚರ್ ಆಗಿರುತ್ತಾ? ಹೌದು ಮ್ಯಾಮ್. ಈ ಥರ ಪ್ಲೇನ್ ಬ್ಯಾಂಗಲ್ಸ್ ಎಲ್ಲ ನಾವು ಫುಲ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಿಮಗೆ. ಸೊ ವಿತಿನ್ ಸಮಥಿಂಗ್ ಅರೌಂಡ್ 5-6 ಡೇಸ್ನಲ್ಲಿ ನಿಮಗೆ ಡೆಲಿವರಿ ಮಾಡ್ತೀವಿ. 5-6 ಡೇಸಲ್ಲಿ. ಇದು ಜೆಂಟ್ಸ್ ಕಡಾನ? ಹೌದು ಮ್ಯಾಮ್, ಇದು ಜೆಂಟ್ಸ್ ಕಡ. ಓಕೆ, ಈ ಥರದ್ದೆಲ್ಲನೂ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇದು ಲೇಡೀಸ್ದಲ್ವಾ? ಹೌದು ಮ್ಯಾಮ್. ಸ್ಕ್ರೂ ಇದೆ. ಹೌದು, ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದರೆ ಸಾಲಿಡ್ ಆಗಿರುತ್ತೆ. ಸೊ ಒಂದ್ಸಲ ಇನ್ಕ್ರೀಸ್ ಆಗ್ತಾ ಇರುತ್ತೆ ವ್ಯಾಲ್ಯೂ ಅಂತ ಹೇಳ್ತಿದ್ದೀರಾ? ಓಕೆ, ಪ್ಲಸ್ ನೀವು ವೇರು ಮಾಡ್ಬೋದು. ಇಟ್ಸ್ ಅ ಡ್ಯುಯಲ್ ಪರ್ಪಸ್ ಆಗುತ್ತೆ. ಹೌದು ಹೌದು ಹೌದು. ಇದೆಲ್ಲ ಟ್ರೆಡಿಷನಲ್ ಆಂಟಿಕ್ ಕಲೆಕ್ಷನ್ನು. ಹೌದು ಮ್ಯಾಮ್. ಇದು ನೋಡಿ, ಗಟ್ಟಿ ಬಳೆ ಕೇಳ್ತಿರಲ್ಲ? ಗಟ್ಟಿ ಬಳೆನಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ ನಮ್ಮ ಹತ್ರ. ವಿ ಆರ್ ವಿಡಿಯೋನಲ್ಲಿ ಒಂದು ಸ್ವಲ್ಪನೇ ತೋರಿಸ್ತಾ ಇದೀವಿ. ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಸೊ ಸ್ಯಾಂಪಲ್ಸ್ ಇರುತ್ತೆ ನಮಗೆ. ನಿಮಗೆ ವೆರೈಟಿ ಆಫ್ ಬ್ಯಾಂಗಲ್ಸ್ ಇರುತ್ತೆ. ಸರ್, ಹಂಗೆ ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ಹೋಗಿ ಅಲ್ಲೂ ಒಂದು ಕ್ಲಿಪ್ ತೆಕ್ಕೊಂಡು ಬಂದ್ಬಿಡೋಣ. ಸೊ ವಿಡಿಯೋ ಬಿಗಿನಿಂಗ್ ಅಥವಾ ಎಂಡಲ್ಲಿ ನಾನು ಹಾಕ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ನೋಡ್ಬೋದು ಅವರು. ಓಕೆ, ಆ್ಯಕ್ಚುಲಿ ನೀವು ಬಂದ್ಬಿಟ್ಟು ರೀಸೆಲರ್ಸ್ಗೆ ಸಪ್ಲೈ ಮಾಡೋದು. ಬಟ್ ನಾವು ಯು ಎಂಟರ್ ಟು ರಿಟೇಲ್ ಅಂದರೆ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಆಗಲಿ ಅಂದ್ರೆ ಸಿಂಗಲ್ ಕಸ್ಟಮರ್ಸ್ಗೂ ಅಲೋ ಮಾಡ್ತಿದ್ದೀರಾ? ನಾವು ಕಾರ್ಪೊರೇಟ್ಸ್, ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಬ್ಯಾಂಗ್ಳೂರಲ್ಲಿನೂ ಸಪ್ಲೈ ಮಾಡ್ತೀವಿ. ಓಕೆ ಓಕೆ. ಓಕೆ ಸರ್, ಚೈನ್ಸ್ ತೋರಿಸ್ತಾ ಇದ್ದೀನಿ. ಕಲೆಕ್ಷನ್. ಈ ಚೈನ್ಸ್ ಎಲ್ಲಾನು ನಿಮಗೆ 8 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. 8 ಗ್ರಾಮಿಂದನೇ ಶುರು ಆಗುತ್ತಾ? ಓಕೆ. ದ ಮೇನ್ ಥಿಂಗ್ ಏನು ಚೈನ್ಸ್ನಲ್ಲಿ ನಾವು ಫೋಕಸ್ ಮಾಡ್ತೀವಿ ಅಂದರೆ ಸ್ಟ್ರೆಂತ್ ಆಫ್ ದ ಚೈನ್ಸ್. ಸ್ಟ್ರೆಂತ್ ಯಾಕೆ ಅಂದರೆ ಲೈಕ್ ಈಚ್ ಟೈಮ್ ನೀವು ಮಾಡಿಸ್ತಾ ಹೋಗ್ತಾ ಇದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾವು ಮೇನ್ ಥಿಂಗ್ ಹ್ಯಾಂಡ್ ಮೇಡ್ ಅಲ್ಲಿ ಮಾಡ್ತೀವಿ. ಸೊ ಸ್ಟ್ರೆಂತ್, ಡ್ಯೂರಬಿಲಿಟಿ ಜಾಸ್ತಿ ಚೆನ್ನಾಗಿದೆ. ನೀವು ಹ್ಯಾಂಡ್ ಮೇಡ್ ಅಲ್ಲೇ ಮಾಡ್ತೀರಾ ಇದನ್ನೆಲ್ಲ? ಹೌದು, ಮೆಷಿನು ಮಾಡ್ತೀವಿ, ಬಟ್ ವಿ ಫೋಕಸ್ ಮೋರ್ ಆನ್ ಹ್ಯಾಂಡ್ ಮೇಡ್. ಅವಾಗ ಸ್ಟ್ರಾಂಗ್ ಆಗಿರುತ್ತೆ. ಹೌದು, ಅಂದ್ರೆ ಕಟ್ ಆಗೋದಿಲ್ಲ. ಯಾಕಂದ್ರೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮಗೆ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತಿದ್ದೀರಾ? ಹೌದು, ರಿಲೇಟಿವ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಓಕೆ, 8 ಗ್ರಾಮಲ್ಲೆಲ್ಲ ಶುರು ಆಗುತ್ತಾ? ಓಕೆ, ಇದು 8 ಗ್ರಾಮಿಂದ ಅಪ್ ಟು ಇಲ್ಲಿವರೆಗೂ ನಾವೆಲ್ಲಿವರೆಗೂ ಕೇಳ್ತೀವಿ? ನೀವು 100 ಗ್ರಾಮ್ಸ್ 200 ಗ್ರಾಮ್ಸ್ ವರೆಗೂ ನಿಮಗೆ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಓಕೆ, ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ.
ಹ್ಯಾಂಡ್ ಮೇಡ್ ಇರುತ್ತೆ, ಇವನ್ ಮಷಿನ್ ಮೇಡು ಇರುತ್ತೆ. ಸೊ ಪ್ರಿಫರಬ್ಲಿ ಕಸ್ಟಮರ್ಸ್ ಪ್ರಿಫರ್ ಕಸ್ಟಮರ್ ಏನ್ ಕೇಳ್ತಾರೋ ನಾವು ಅದನ್ನ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮ್ಗೆ ಎವ್ರಿ ಕೈಂಡ್ ಆಫ್ ಕಸ್ಟಮೈಸೇಷನ್ ಮಾಡ್ತೀವಿ. ಆ ಥರ ಎಂಪ್ಲಾಯ್ಸ್ ಕೂಡ ನಿಮ್ಮ ಹತ್ರ ಇದ್ದಾರೆ. ಹೌದು, ಡಿಸೈನ್ ಚೆನ್ನಾಗಿದೆ ಅಲ್ವಾ ಇದು? ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೈನ್ಸ್. ಚೆನ್ನಾಗಿದೆ ಸರ್. ಸೊ ಇವನ್ ನಾವು ಗೂಗಲ್ ಫೋಟೋ ತಗೊಂಡ್ ಬಂದ್ರು ಕೂಡ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀವಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಆ ಥರ ಇರ್ತಾರೆ. ಅವೈಲಬಲ್ ಡಿಸೈನ್ಸ್ ಇದ್ರೆ ನಮ್ಮ ಹತ್ರ ಪರ್ಟಿಕ್ಯುಲರ್ ಡೈ ಸಮಥಿಂಗ್ ಇದ್ರೆ ನಾವು 100% ಮಾಡ್ಕೊಡ್ತೀವಿ ನಾವು. ಡೈಯಾ? ಅದಲ್ಲೇನು ಡೈ ಬರುತ್ತೆ? ಇವಾಗ ಎಕ್ಸಾಂಪಲ್ ಈ ಪಾರ್ಟ್ ಇರುತ್ತೆ ಅಲ್ವಾ, ಇದು ಡೈ ಇರುತ್ತೆ. ಹೌದಾ? ಸ್ಮಾಲ್ ಪೀಸಸ್. ಓಕೆ. ಅದ್ ಸಿಕ್ಕಿದ್ರೆ ನಾವು 100% ಮಾಡ್ಕೊಡ್ತೀವಿ, ಇಲ್ಲಾಂದ್ರೂ ಮಾಡಿಸ್ಬಿಟ್ಟು ಮಾಡ್ತೀವಿ. ಓ ಹೌದಾ? ಸೂಪರ್. ನಿಮ್ಗೆ ಇಡೀ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಕೊಡ್ತೀವಿ. ಹೌದು, ನಿಮ್ಗೆ ಇಡೀ ಬೆಂಗಳೂರು ಅವ್ರ ಕರ್ನಾಟಕಗೆ ಹೋಗೋದು ಈ ಮಾರ್ಕೆಟ್ ಇಂದಾನೆ. ನಮ್ಮ ಹತ್ರ ಇರೋ ಡೈಸ್ ಇಂದಾನೆ ನಿಮಗೆ ಎಲ್ಲಾ ಕಡೆನೂ ಸಿಗೋದು. ಓಕೆ. ಸೊ ದೇರ್ ಇಸ್ 100% ಚಾನ್ಸ್ ದಟ್ ವಾಟ್ಸೆವರ್ ಯು ಶೋ ವಿಲ್ ಬಿ ವಿತ್ ಅಸ್. ಓಕೆ. ಇದು ನೋಡಿ ನಿಮಗೆ ಕಲೆಕ್ಷನು, ಇದೆಲ್ಲ ಚೈನ್ ಕಲೆಕ್ಷನಾ? ಹೌದು. ಇದು ಎಷ್ಟು ಗ್ರಾಮಲ್ಲಿ ಇದೆ ಸರ್? ಇದು ಡಿಸೈನ್ ಸ್ಟೋನ್ ವ್ಯಾಲ್ಯೂ ಸ್ಟೋನ್ ಹಾಕಿದ್ದೀರಾ? ಅದು ಸ್ಟೋನ್ ಅಲ್ಲ ಮ್ಯಾಮ್, ರೋಡಿಯಂ ಪಾಲಿಶ್. ರೋಡಿಯಂ ಪಾಲಿಶ್ ಇದೇನಿದು? ಸ್ಟೋನ್ ತರ ಕಾಣಿಸುತ್ತೆ. ಓ, ರೋಡಿಯಂ ಪಾಲಿಶ್ ಅಂತಾರೆ ಇದಕ್ಕೆ? ಹೌದು. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸಾ? ಏನೂ ಇಲ್ಲ ಮ್ಯಾಮ್. ಸರಿ ಸರ್. ಮಾಂಗಲ್ಯಂ ಚೈನ್ಸ್ ನಲ್ಲಿ ನಿಮ್ಗೆ ಯಾರೂ ಸ್ಟೋನ್ಲೆಸ್ ಮಾಡಲ್ಲ, ನಾವು ಮಾಡ್ತೀವಿ. ಬಿಕಾಸ್ ವಿ ನೋ ದ ರೀಸನ್ ಯಾಕೆ ಮಾಡಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಎಷ್ಟು ಸ್ಟೋನ್ಸ್ ಇದೆ ಅಂತ. ಓನ್ಲಿ ಅ ಮ್ಯಾನುಫ್ಯಾಕ್ಚರರ್ ವಿಲ್ ನೋ ಎಷ್ಟು ಸ್ಟೋನ್ಸ್ ಇದೆ ಅಂತ. ಓಕೆ. ಅಂದ್ರೆ ಬೀಟ್ಸ್ ವ್ಯಾಲ್ಯೂನಾ? ಬೀಟ್ಸ್ ವೆಯ್ಟ್ ಎಷ್ಟಿದೆ ಅಂತ ಇವಾಗ ಬರ್ತಾ ಇರೋ ಜನರೇಷನ್ ಆಫ್ ಇವ್ರಿಗೆ ಗೊತ್ತಾಗಲ್ಲ. ಓಕೆ. ಬಿಕಾಸ್ ದೇ ಡೋಂಟ್ ಮ್ಯಾನುಫ್ಯಾಕ್ಚರ್ ಅಲ್ವಾ, ಅವ್ರಿಗೆ ಗೊತ್ತಿರಲ್ಲ. ಸೊ ಏನು ಹೇಳ್ತಾರೆ ಅದನ್ನೇ ಬಿಲೀವ್ ಮಾಡ್ಬೇಕು, ತಗೋಬೇಕಾಗತ್ತೆ ಕಸ್ಟಮರು. ಹೌದು, ಚೆನ್ನಾಗಿದೆ ಅಲ್ವಾ? ಇದರ ಎಷ್ಟು ಗ್ರಾಮಿಂದ ಶುರು ಮಾಡ್ತೀರಾ? ಸಿಂಗಲ್ ಎಳೆ ಕೂಡ ಇದೆಯಾ? ಸಿಂಗಲ್ ಎಳೆದೂ ಇದೆ. ನಿಮ್ಗೆ ಡಬಲ್ ಎಲೆ ಬಂದು 30 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 30 ಗ್ರಾಮಿಂದ ಡಬಲ್ ಎಲೆ ಶುರು ಮಾಡ್ತೀರಾ? ಹೌದು. ಓಕೆ. ಸಿಂಗಲ್ ಎಳೆ ಆದ್ರೆ ಸಿಂಗಲ್ 20-25 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಶುರು ಆಗುತ್ತೆ. ಇದೆಲ್ಲ ಮ್ಯಾಮ್ ಇವೆಲ್ಲ ಮಾಂಗಲ್ಯ ಚೈನ್ಸ್. ಮಾಂಗಲ್ಯ ಚೈನ್. ಓಕೆ. ನಾವು ಈಚ್ ವೆಯ್ಟ್ ಕ್ಯಾಟಗರಿನಲ್ಲಿ ಇಟ್ಟಿರ್ತೀವಿ. ಇಟ್ ಸ್ಟಾರ್ಟ್ ಫ್ರಮ್ 30 ಗ್ರಾಮ್ಸ್. ಇಟ್ ಕ್ಯಾನ್ ಗೋ ಅಪ್ ಟು 100 ಗ್ರಾಮ್ಸ್. ಕಸ್ಟಮರ್ ಸ್ಪೆಸಿಫಿಕೇಶನ್. 30 ಗ್ರಾಮ್ಸ್ ಇಂದ ಅಪ್ ಟು 100 ಗ್ರಾಮ್ಸ್ ವರೆಗೂ ಇದೆಯಾ? ಹೌದು ಮ್ಯಾಮ್. ಓಕೆ. ಏನೇನು ಡಿಸೈನ್ ಬರುತ್ತೆ ಸರ್? ಮ್ಯಾಮ್ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ. ಲ್ಯಾನ್ಸರ್ ಚೈನ್ ಅಂತ, ಲ್ಯಾನ್ಸರ್ ಚೈನು, ಚಂಬೂರಿ ಚೈನ್ಜು, ತಂಬೂರಿ ಚೈನು, ಮತ್ತೆ ಬಟಾಣಿ ಚೈನು, ಓಕೆ, ಬಲ್ಬ್ ಚೈನು, ಓಕೆ, ವೀಣಾ ಚೈನು, ಇದೆಲ್ಲ ಇದು ಬಲ್ಬ್ ಚೈನಾ? ಹೌದು. ಇದರಲ್ಲಿ ಆಲ್ಮೋಸ್ಟ್ 30 to 40 ಡಿಸೈನ್ಸ್ ಇದೆ ನಮ್ಮ ಹತ್ರ. 30 to 40 ಡಿಸೈನ್ಸ್ ಇದೆ ನಿಮ್ಮ ಹತ್ರ? ಹೌದು. ನಾವು ಪ್ರಿಫರ್ ಮಾಡೋದು 10 to 15 ಡಿಸೈನ್ಸ್ ಮಾತ್ರನೇ. ರೀಸನ್ ಏನು ಅಂದ್ರೆ ಡ್ಯೂರಬಿಲಿಟಿ ಚೆನ್ನಾಗಿರ್ಬೇಕು ಕಸ್ಟಮರ್ಗೆ. ಓಕೆ ಓಕೆ ಓಕೆ. ನಾವು ಅದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ, ಡ್ಯೂರಬಿಲಿಟಿ, ಕ್ವಾಲಿಟಿ. ಅಂದ್ರೆ ರೆಗ್ಯುಲರ್ ಯೂಸ್ಗೋಸ್ಕರ ನೀವೇ ಒಂದು ಹೇಳ್ತೀರಾ? ಹೌದು. 10 to 15 ಡಿಸೈನ್ಸ್ ಇದೆ, ಬಟ್ ಪ್ರಿಫರಬಲಿ ನೀವು ಕೊಡೋದು 10 ಡಿಸೈನ್ಸ್ ಮಾತ್ರ ಪ್ರಿಫರ್ ಮಾಡ್ತೀರಾ? ಯಾವ ಡಿಸೈನರು ಮಾಡ್ಕೊಡ್ತೀವಿ, ಸಜೆಸ್ಟ್ ಮಾಡ್ತೀರಾ, ಬಟ್ ಅವ್ರು ಡಿಪೆಂಡ್ಸ್ ಅಂದ್ರೆ ಕಸ್ಟಮರ್. ರೆಡಿ ಇರೋದು 10 to 15 ಡಿಸೈನ್ಸ್, ಸ್ಟ್ರಾಂಗ್ ಇರೋದು ಇರುತ್ತೆ. ಸ್ಟ್ರಾಂಗ್ ಇರೋದು. ಓಕೆ. ಇದೆಲ್ಲ ಬೇರೆ ಬೇರೆ ಡಿಸೈನ್ ಅದಲ್ಲ? ಓಕೆ. ನಾವು ಇದೇ ಡಿಸೈನ್ ನ ಬೇಕಿದ್ರೆ 20 ಗ್ರಾಮ್ಸ್ಗೂ ಮಾಡ್ಕೊಡ್ತೀವಿ. ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ. ಓಕೆ ಓಕೆ ಸರ್. ಓಕೆ. ಸೊ ವಿ ರಿಕ್ವೆಸ್ಟ್ ಅ ಕಸ್ಟಮರ್ ಟು ಗೋ ಫಾರ್ ಹೈಯರ್ ವೆಯ್ಟ್ಸ್. ಸೊ ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಆನ್ ಟೈಮ್ ನಿಮಗೆ ಮಾಂಗಲ್ಯ ಚೈನ್ ಕೂಡ ಅವೈಲೇಬಲ್ ಇರುತ್ತೆ? ಹೌದು. ಇವೆಲ್ಲ ನಮ್ದು ರನ್ನಿಂಗ್ ಮಾಡ್ತಾನೆ ಇರುತ್ತೆ, ಪ್ರೊಡಕ್ಷನ್ ಆಗ್ತಾನೆ ಇರುತ್ತೆ. ವಿತಿನ್ 2-3 ಡೇಸ್ ಅಲ್ಲಿ ಕೊಡ್ತೀವಿ. ಓಕೆ. ಅಂದ್ರೆ ಏನಂದ್ರೆ ನಾವು ಕಸ್ಟಮರ್ಸು ಫೋನ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಯಾಕಂದರೆ ಇವರು ರೀಸೇಲರ್ಸ್ಗೆ ಮೋರ್ ಸಪ್ಲೈ ಮಾಡೋದ್ರಿಂದ ಕಲೆಕ್ಷನ್ಸ್ ಆನ್ ಟೈಮ್ ಸೇಲ್ ಆಗ್ತಾ ಇರುತ್ತೆ, ಬಲ್ಕ್ ಕ್ವಾಂಟಿಟಿಯಲ್ಲಿ ಹೋಗ್ತಾ ಇರುತ್ತೆ. ಒಂದ್ಸಲ ಫೋನ್ ಮಾಡ್ಕೊಂಡು ಬಂದರೆ ನಿಮಗೆ ಅವರು ರೆಡಿ ಅರೇಂಜ್ ಮಾಡಿ ಇಟ್ಟಿರ್ತೀರ? ಹೌದು. ಓಕೆ ಓಕೆ ಸರ್. ಓಕೆ. ಇದೆಲ್ಲ ಗಟ್ಟಿ ಚೈನ್ ಅಲ್ವಾ ಸರ್? ಇದೆಲ್ಲ ಹೌದು. ಲೆಂತ್ ವೈಸ್ ಎಲ್ಲ ಏನು ಲೆಂತ್ ಬರುತ್ತೆ? ಲೆಂತ್ ವೈಸ್ ಎಲ್ಲ ಸ್ಟ್ಯಾಂಡರ್ಡ್ 24 ಸೈಜಸ್, 24 ಇಂಚಸ್ ಸ್ಟ್ಯಾಂಡರ್ಡ್ ಇರುತ್ತೆ ನಮ್ಮ ಹತ್ರ. ನಿಮಗೆ ಎಷ್ಟು ಇಂಚಸ್ ಬೇಕೋ ಮಾಡ್ಕೊಡ್ತೀವಿ. ಓಕೆ ಓಕೆ. ಇದೆಲ್ಲ ಬಂದ್ಬಿಟ್ಟು ತಾಳಿ ಕಲೆಕ್ಷನ್ ಇರುತ್ತೆ ಅಲ್ವಾ ಸರ್? ಹೌದು ಮ್ಯಾಮ್. ಓಕೆ. ಇವೆಲ್ಲ ಎಲ್ಲ ಕೈಂಡ್ ಆಫ್ ಕ್ಯಾಸ್ಟ್ ತಾಳಿಗೆಸೂ ನಮ್ಮ ಹತ್ರ ಸಿಗುತ್ತೆ. ಇದ್ರ ಬಂದು ತಮಿಳಿಯನ್ಸ್ದು ತಾಳಿ. ಇದು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಬರುತ್ತೆ? ಹೌದು. ಗೌಡ್ರ ತಾಳಿ, ಚಟ್ಟೆ ತಾಳಿ. ಇದು ಬಂದು ಶೆಟ್ಟೀಸ್ದು ಲಕ್ಷ್ಮೀ ಕಾಸು. ಲಕ್ಷ್ಮಿ ಲೈಟ್ ವೇಟ್ ಇದೆ ಅಲ್ವಾ? ಹೌದು ಮ್ಯಾಮ್. ಎಷ್ಟು ಗ್ರಾಮಿಂದ ಶುರು ಮಾಡ್ತೀವಿ? 1 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ತಾಳಿ ಬಂದರೆ. ಓಕೆ. 1 ಗ್ರಾಮ್ಸ್ 8 ಗ್ರಾಮ್ಸ್. 1 ಗ್ರಾಮಿಂದ 8 ಗ್ರಾಮ್. 8 ಗ್ರಾಮ್ 1,000ವರೆಗೂ ಇದೆ. ಓಕೆ.
ಎಲ್ಲ ಕ್ಯಾಸ್ಟಿಗೂ ಆನ್ ಟೈಮ್ ನಮಗೆ ಬಂದರೆ ಅವೈಲೇಬಲ್ ಇದೆಯಾ ತಕ್ಷಣ ಬಂದರೆ ಇದು ಬಂದ್ಬಿಟ್ಟು ಟೋಟಲ್ ಆಗಿ ನಮಗೆ 1 ಗ್ರಾಮಿಂದ ಅಪ್ ಟು 8 ಗ್ರಾಮ್ವರೆಗೂ ಕಲೆಕ್ಷನ್ಸು ತಾಳಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ ಅಲ್ವಾ ಸರ್? ಹೌದು ಮ್ಯಾಮ್. ಓಕೆ ಹಾಂ, ತಾಳಿಗೆ ಬೇಕಿರೋ ಗುಂಡುಗಳು ಎಲ್ಲಾನು ಅವೈಲೇಬಲ್ ಇರುತ್ತೆ. ಓಕೆ ಹಾಂ, ಇದೇನು ಸರ್ ಇದು ಮೂಗ್ಬಟ್ಟ? ಅಲ್ಲ ಮ್ಯಾಮ್, ಕಿವಿಗೆ ಹಾಕೋಣ. ಓಕೆ, ಕಿವಿಗೆ ಹಾಕೊಳ್ಳೋದು. ಓಕೆ, ಇವೆಲ್ಲ ಇಯರಿಂಗ್ಸ್ಗೆ ಇದು ಹಾಕೋಣದು. ಓಕೆ, ಪೆಂಡೆಂಟು. ಇದು ತಾಳಿ ಚೈನ್ಗೆ ತಾಳಿ ಪೆಂಡೆಂಟ್ ಅಲ್ವಾ? ಹೌದು. ಲಕ್ಷ್ಮಿ ಪೆಂಡೆಂಟು. ಇದು ಕೂಡ ತಾಳಿನಾ? ಅಲ್ಲ ಮ್ಯಾಮ್, ಮ್ಯಾಂಗೋ ಅಂತಾರೆ ಅದನ್ನ. ಡಿಸೈನು. ಹಾಂ, ಇವೆಲ್ಲ ಜುಮ್ಕಿಗಳು. ಓಕೆ, ಇದು ಬಂದು ಶಂಕು ಚಕ್ರ. ತಾಳಿ ಜೊತೆ ಕೆಲವು ಕ್ಯಾಸ್ಟ್ ಅವ್ರು ಹಾಕೊಂತಾರೆ, ಓಕೆ, ಅವೆಲ್ಲ ರೆಡಿ ಇರುತ್ತೆ ಮ್ಯಾಮ್. ಓಕೆ. ಮತ್ತೆ ಮೇನ್ ಏನ್ ನಮ್ದು ತಾಳಿನಲ್ಲಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ. ಮತ್ತೆ ಅಮಾವಾಸ್ಯೆ ದಿನ ಮಾಡಲ್ಲ, ಮತ್ತೆ ರಾಹುಕಾಲ ಇರೋವಾಗೆಲ್ಲ ಮಾಡಲ್ಲ. ಟೈಮ್ ನೋಡ್ಬಿಟ್ಟು ಸೇಮ್ ಲೈಕ್ ಅಸ್ಟ್ರಾಲಜರ್ಸ್ ತರ ಮಾಡ್ತೀವಿ ಮ್ಯಾಮ್ ತಾಳಿ ಮಾಡ್ಬೇಕಾದ್ರೆ. ಹೌದು. ಓಕೆ, ನಾವು ಅದನ್ನ ತುಂಬಾ ಇದ್ ಕೊಡ್ತೀವಿ ಇಂಪಾರ್ಟೆನ್ಸ್ ತಾಳಿಗೆ. ವರ್ಕರ್ ಲೈಕ್ ತುಂಬಾ ಕ್ಲೀನ್ ಆಗಿ ಇರ್ಬೇಕು, ಲೈಕ್ ಸ್ನಾನ ಮಾಡ್ಕೊಂಡು ಬಂದಿರ್ಬೇಕು, ಅವನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಮಾಡಿಸ್ತೀವಿ. ಆಮೇಲೆ ತಾಳಿ ಮಾಡೋದಾ? ಹೌದು ಮ್ಯಾಮ್. ವಾವ್, ಸೂಪರ್ ಅಲ್ವಾ? ತಾಳಿನ ಮತ್ತೆ ಜೆಮ್ ಸ್ಟೋನ್ಸ್ ಮಾಡೋವಾಗ ಮಾತ್ರ ನಾವು ಇದನ್ನ ತುಂಬಾ ಕಂಪಲ್ಸರಿ ಇಟ್ಕೊಂತೀವಿ. ಯಾಕೆಂದ್ರೆ ವಿ ಬಿಲೀವ್ ಇನ್ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಂತ. ಓಕೆ, ಓಕೆ, ಸೂಪರ್ ಸರ್. ಇದು ತಾಳಿ ಬಂದು ನೀವೆಲ್ಲೂ ನೋಡಿರಲ್ಲ. ದಿಸ್ ಇಸ್ ನೋನ್ ಆಸ್ ಬುದ್ಧಿಸ್ಟ್ ತಾಳಿ. ಅದು ಕೂಡ ನಿಮ್ಮ ಹತ್ರ ಇದೆ ಕಲೆಕ್ಷನ್? ಹೌದು ಮ್ಯಾಮ್. ಓಕೆ ಸರ್. ಇದೆಲ್ಲ ಬಂದ್ರೆ ಇಯರಿಂಗ್ ಕಲೆಕ್ಷನ್? ಹೌದು ಮ್ಯಾಮ್, ಇಯರಿಂಗ್ ಕಲೆಕ್ಷನ್ಸ್. ಟ್ರೆಡಿಷನಲ್ ಇಯರಿಂಗ್ ಕೂಡ ಇದೆ, ಆಂಟಿಕ್ ಇಯರಿಂಗು, ಫ್ಯಾನ್ಸಿ ಇಯರಿಂಗ್ಸ್. ನೋಡಿ, ಇದು ಫ್ಯಾನ್ಸಿ ಇಯರಿಂಗ್ಸ್ ಎಷ್ಟು ಗ್ರಾಮ್ ಇದೆ? ಇವೆಲ್ಲ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು 7 ಗ್ರಾಮ್ಸ್ ಇದೆ. 7 ಗ್ರಾಮ್ಸ್ ಬರುತ್ತೆ. ಓಕೆ, ಇದು ಇಯರಿಂಗ್ ವಿತ್ ಪ್ಲೇಟ್ ಬರುತ್ತೆ. ಸೂಪರ್. ಓಕೆ, ಈ ಜುಮ್ಕಾಸ್ ಎಲ್ಲ ನಿಮಗೆ 20-25 ಗ್ರಾಮ್ಸ್ ಈ ಮೊದಲು ಆಗ್ತಾ ಇದ್ದಿದ್ದು. ಇವಾಗ ನಾವು ಅದನ್ನ ವೆಯ್ಟ್ ನ ಕಡಿಮೆ ಮಾಡಿ ಸಮಥಿಂಗ್ ಅರೌಂಡ್ 12 ಗ್ರಾಮ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಇದು ಹಾಫ್ ಜುಮ್ಕಾ ಕೂಡ ಇದೆ ನಮ್ಮ ಹತ್ರ. ಸೊ ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ವಿಡಿಯೋದಲ್ಲಿ ಸಿಂಗಲ್ ಪೀಸ್ ತೋರಿಸ್ತಾ ಇದ್ದಾರೆ. ನೀವು ಬನ್ನಿ, ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ ಕಲೆಕ್ಷನ್ಸ್ ನೋಡ್ಬೋದು. ಆದರೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡ್ಕೊಂಡು ಬನ್ನಿ. ಜೊತೆಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ, ವೆರಿ ಪ್ರೊಫೆಷ್ನಲ್ ವರ್ಕರ್ಸ್ ಹತ್ರ. ಬಿಕಾಸ್ ಇವರು 50 ಇಯರ್ಸಿಂದನೂ ಈ ಬಿಸ್ನೆಸ್ಸಲ್ಲಿದ್ದಾರೆ. ಸೊ ಎಲ್ಲ ಪ್ರೊಫೆಷನಲ್ ವರ್ಕರ್ಸ್, ಎಂಪ್ಲಾಯ್ಸು, ಅಂದರೆ ಲಾಂಗ್ ಟರ್ಮಿಂದ ಮಾಡ್ಕೊಂಡು ಬಂದಿರೋಂಥ ಎಂಪ್ಲಾಯ್ಸ್ಗಳು ಇರ್ತಾರೆ. ಇದು ಬಂದು ಚೇಂಜಿಂಗ್ ಆಫ್ ಸ್ಟೋನ್ ಇಯರಿಂಗ್ಸ್. ಹೌದು, ಹೌದು. 24 ಸ್ಟೋನ್. ಏನು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇಯರಿಂಗ್ ಮಾತ್ರ ಬಂದರೆ? ನಮ್ಮ ಹತ್ರ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಓಕೆ, 1.5 to. ಓಕೆ, ಇದು ಚೆನ್ನಾಗಿದೆಲ್ಲ. ಇದೇನು ಸ್ಟೋನ್ ಅಲ್ಲ ಇದು? ಆದರೆ ಹೌದು, ಸ್ಟೋನ್. ಅದೇನು ಸ್ಟೋನಾ? ಬ್ಲ್ಯಾಕ್ ಸ್ಟೋನಲ್ಲಿ. ಓಕೆ, ಸೂಪರ್. 2 ಗ್ರಾಮಿಂದ ಅಷ್ಟೇ ಅಲ್ವಾ ಅದು? ಹೌದು. ಇದು ಫ್ಯಾನ್ಸಿ ಇಯರಿಂಗ್ ನೋಡಿ, ಸೂಪರ್. ಇದೆಲ್ಲ ಆಫೀಸ್ ಗೋವರ್ಸ್ಗೆ ಮತ್ತೆ ಕಾಲೇಜಸ್ ಹೋಗೋರ್ಗೆ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೂಪರ್. ಎಲ್ಲ ಬಂದ್ಬಿಟ್ಟು ಜೆಂಟ್ಸ್ದು ಬ್ರಾಸ್ಲೆಟ್. ಹೌದು ಮ್ಯಾಮ್, ಜೆಂಟ್ಸ್ ಟು ಲೇಡೀಸ್ ಟು ಬ್ರೇಸ್ಲೆಟ್ಸ್ 10 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗೋ ಅಪ್ ಟು 100 ಗ್ರಾಮ್ಸ್. ಸೊ ಅದೇ ನೀವು ಹೇಳಿದ್ರಲ್ಲ, ಇದೇನು ರೋಡಿಯಂ ಪಾಲಿಶ್? ಹೌದು. ಇದೆಲ್ಲ ಸ್ಟೋನ್ ವರ್ಕ್ ಅಲ್ಲಲ್ವಾ? ಸ್ಟೋನ್ ವರ್ಕ್ ಅಲ್ಲ, ನಿಮ್ಗೆ ಸ್ಟೋನ್ ವರ್ಕ್ ತರ ಕಾಣಿಸುತ್ತೆ. ಏನಂತಾರೆ ಅದಕ್ಕೆ? ಫಿನಿಶಿಂಗ್ ಇಂದ. ಅಲ್ಲ ಸರ್, ಇದು ರೋಡಿಯಂ ಪಾಲಿಶ್. ರೋಡಿಯಂ ಪಾಲಿಶ್ ಇದೆಲ್ಲ ಇವಾಗ ತುಂಬಾ ಟ್ರೆಂಡ್ ಆಗಿದೆ ಅಲ್ಲ, ರೋಡಿಯಂ ಪಾಲಿಶ್? ಹೌದು ಮ್ಯಾಮ್. ಆಕ್ಚುಲಿ ತುಂಬಾ ಜನ ಇವಾಗ ಅದನ್ನ ಏನು ಗ್ರಾಮಲ್ಲಿ ಮಾಡ್ಕೊಡ್ತೀರಾ ಸರ್ ಇದೆಲ್ಲ? ಮ್ಯಾಮ್ 10 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಓಕೆ, ಇದು ಅಂದಾಜು ಎಷ್ಟು ಗ್ರಾಮಲ್ಲಿ ಬರ್ಬೋದು ಮ್ಯಾಮ್? ಇದು ಬಂದು ನಿಮಗೆ 25 ಗ್ರಾಮ್ಸ್ ಇದೆ. ಇದು ಬಂದು 25 ಗ್ರಾಮ್ಸ್ ಇದೆಯಾ? ಹೌದು. ಇದು ದೊಡ್ಡದಿದೆ ನೋಡೋದಕ್ಕೆ. ಲೈಟ್ ವೆಯ್ಟ್? ಲೈಟ್ ವೆಯ್ಟ್ ಮಾಡ್ತೀವಿ ಮ್ಯಾಮ್. ಸೂಪರ್ ಸರ್, ಸೂಪರ್. ಈ ತರ ಫುಲ್ ಸಾಲಿಡ್ ಮಾಡ್ತೀವಿ. 40 ಗ್ರಾಮ್ಸ್ ಇರುತ್ತೆ. ಸೊ ಕಸ್ಟಮರ್ಸ್ ಲೈಟ್ ವೆಯ್ಟ್ ಬೇಕು, ನನಗೆ ಇದೆಲ್ಲ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀರಾ? ಇದು ಬೈತಲೆ ಬೆಟ್ಟ ಅಲ್ವಾ? ಮಾಟಿನಾ? ಸಾರಿ, ಮಾಟಿ ಅಲ್ವಾ ಸರ್ ಇದು? ಮಾಟಿ ಅಲ್ಲ, ಬೈತಲೆ ಬಟ್ಟೆನಾ? ಓಕೆ. ಓ, ಬೇರೆ ಬೇರೆ ಇದೆ ಮಾಟಿ, ಡಿಸೈನ್ಸ್ ಚೇಂಜ್ ಇದೆ ಅಲ್ಲ? ಇದು ಬೈತಲೆ ಬಟ್ಟು ತಲೆಗೆ ಹಾಕೊಳ್ಳೋದು. ಇದು ಬಂದು ನೋಡಿ, ಈ ತರ ಪೆಂಡೆಂಟ್ ಸಿಗುತ್ತೆ ನಮ್ಮ ಹತ್ರ. ನೋಡೋದಕ್ಕೆ 20 ಗ್ರಾಮ್ಸ್ ಅನ್ಸುತ್ತೆ, ಬಟ್ ಆಕ್ಚುಲಿ 4-5 ಗ್ರಾಮ್ಸ್. ಫುಲ್ಲಿ ಆಲು. ಓನ್ಲಿ 4-5 ಗ್ರಾಮ್ಸಲ್ಲಿ ಬರುತ್ತೆ ಇದೆಲ್ಲ? ಓಕೆ, ಹೌದು. ಲೈಟ್ ವೇಟ್ ಇದೆಲ್ಲ ಅದು. ಇದೆಲ್ಲ ಏನು ಸರ್? ಬ್ರಾಸ್ಲೆಟಾ ಇದು? ಎಷ್ಟು ಗ್ರಾಮಲ್ಲಿ ಬರುತ್ತಿದ್ದು? ವಾವ್, ಎಷ್ಟು ಚೆನ್ನಾಗಿದೆಲ್ಲ ಇದು ಬ್ರಾಸ್ಲೆಟು. ಅಂದರೆ ಲೇಡೀಸ್ದಾ? ಹೌದು ಮ್ಯಾಮ್. ಸೂಪರ್ ಸರ್, ಚೆನ್ನಾಗಿದೆ. 15 ಗ್ರಾಮಿಗೆ ಬರುತ್ತಾ? ಹೌದು ಮ್ಯಾಮ್. ಓಕೆ, ಇದು ಮಾಟಿ ಮ್ಯಾಮ್. ಇವೆಲ್ಲ ನಿಮಗೆ 3 ಗ್ರಾಮ್ಸ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೇ ಮಾಟಿನಲ್ಲೇ ಸ್ಟೋನ್ ಮಾಟಿ. ಟ್ರೆಡಿಷನಲ್ ಆಂಟಿಕ್ ಕಲೆಕ್ಷನ್ ಮಾಟಿ ಇದೆ.
ಇದೇನು ಅಂದರೆ ಇದು ಹಿಂಭಾಗಕ್ಕೆ ಹೋಗುತ್ತೆ, ಇದು ಫ್ರಂಟ್ ಕಿವಿಗೆ ಬರುತ್ತಲ್ವ ಡಿಸೈನ್ಡ್. ಹೌದು ಮ್ಯಾಮ್. ಓ ಇದು ನವರತ್ನ ಮಾಟಿ ಅಂತ ಡಿಫ್ರೆಂಟ್ ಸ್ಟೋನ್ಸ್ ಇರುತ್ತೆ. ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. 3 ಲೇಯರ್ 2 ಲೇಯರ್. ಇದೆಷ್ಟು ಗ್ರಾಮಲ್ಲಿ ಬರುತ್ತೆ ಸರ್? ಇವೆಲ್ಲ ನಿಮಗೆ 12 ಗ್ರಾಮ್ಸಲ್ಲಿ ಬರುತ್ತೆ. ಇದು 12 ಗ್ರಾಮ್ ಬೇಕಾ? ಹೌದು. ಓಕೆ. 3 ಲೇಯರು. ಹೌದು. ಇದು 2 ಲೇಯರು. ಹೌದು. ಓಕೆ ಸರ್. ಹಾಂ. ಇವೆಲ್ಲ ಪೆಂಡೆಂಟ್ಸು ಮತ್ತು ಇಯರಿಂಗ್ಸು. ಓಕೆ. ಇದು ರಿಂಗ್. ಹೌದು, ಬಾಲಿ ಏಜ್ ಅಂತೀವಿ. ಇದೇನು ಪೆಂಡೆಂಟಾ? ಹೌದು ಮ್ಯಾಮ್. ಓಕೆ ಸರ್. ಇವೆಲ್ಲ ಟ್ರೆಡಿಷನಲ್ ಇಯರಿಂಗ್ಸು. ಓಕೆ. ಲೈಕ್ ಆಲ್ಮೋಸ್ಟ್ ಲೈಕ್ ಡೈಮಂಡ್ಸ್ ಥರ ಗೊತ್ತಾಗುತ್ತೆ ನಿಮಗೆ, ಬಿಕಾಸ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದ್ರಿಂದ. ಹಾಂ ಹಾಂ. ತುಂಬ ಕ್ಲೋಸ್ ಸೆಟ್ಟಿಂಗ್ ಮಾಡಿರ್ತೀವಿ, ಸೊ ನಿಮಗೆ ರಿಫ್ಲೆಕ್ಷನ್ ತುಂಬ ಚೆನ್ನಾಗಿ ಬರುತ್ತೆ. ಓ. ಇದು ಬಂದು ನವರತ್ನ ಇಯರಿಂಗ್ಸ್ ಅಂತ. ಹಾಂ ಹೌದು. ಸಿಲ್ವರ್ ಕಲೆಕ್ಷನ್ಸ್ ಅಂತ ಬಂದರೆ ಸಿಲ್ವರ್ ಕಲೆಕ್ಷನ್ಸ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಹೌದು. ಇದೆಲ್ಲ ಗ್ಲಾಸಸ್. ಹೌದು. ಓಕೆ. ಆಂಟಿ ಗ್ಲಾಸ್. ಎಲ್ಲ ಕೈಂಡ್ಸ್ ಆಫ್ ಸಿಲ್ವರ್ ಆರ್ಟಿಕಲ್ಸ್ ಸಿಗುತ್ತೆ. ಮಗ್ಗಿದು ಮಗ್ಗ ಗ್ಲಾಸ್. ಗ್ಲಾಸ್. ಓಕೆ. ಹಾಂ ಹಾಂ. ಅಂದರೆ ದೀಪ, ಕುಂಕುಮಭರಣಿ, ರಿಟರ್ನ್ ಗಿಫ್ಟ್ ಐಟಮ್ಸು, ರಿಟರ್ನ್ ಗಿಫ್ಟ್ ಐಟಮ್ಸ್ ಎಲ್ಲನೂ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಿಮಗೆ ಲೈಕ್ ದಿ ಬೆಸ್ಟ್ ರೇಟ್ ಹಾಕ್ಕೊಡ್ತೀವಿ ನಾವು ಸಿಲ್ವರ್ ಐಟಮ್ಸ್. ಪ್ಯಾಕ್ ಟು ಪ್ಯಾಕ್ ಬಲ್ಕ್ ಕ್ವಾಂಟಿಟಿಯಲ್ಲಿ ಇಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ಇದೆಲ್ಲ. ಇದು ನಿಮ್ಗೆ 1 ಪೀಸ್ ಬೇಕು ಅಂದ್ರೂ ನಿಮಗೆ ಪಾರ್ಸಲ್ ಮಾಡ್ತೀವಿ. ಹೌದಾ? ಇಡೀ ಬೆಂಗಳೂರಲ್ಲಿ ತೋರಿಸಿ ಯಾವ ರೀತಿ ಇದೆ, ಎಷ್ಟು ಕಲೆಕ್ಷನ್ಸ್ ಇದೆ. ಹೌದು. ಡಿಸೈನ್ಸ್. ಸೊ ಇದ್ರ ಹತ್ರ ಸಿಲ್ವರ್ ಐಟಮ್ ಕಲೆಕ್ಷನ್ಸ್ ಕೂಡ ಇರುತ್ತೆ. ನೋಡಿ ನಿಮಗೆ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗೆಲ್ಲ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸಿಲ್ವರ್ ಐಟಮ್ ಕಲೆಕ್ಷನ್ಸಲ್ಲಿ ಲಕ್ಷ್ಮೀ ಮುಖವಾಡ, ವರಮಹಾಲಕ್ಷ್ಮಿಗೆ ಅಥವಾ ಲಕ್ಷ್ಮೀ ಪೂಜೆಗೆ ದೀಪಾವಳಿ ಟೈಮಲ್ಲಿ ಬೇಕಾಗಿರುವಂಥ ಲಕ್ಷ್ಮೀ ಮುಖವಾಡ. ಇದರಲ್ಲಿ ನೀವು ಸಣ್ಣ ಸೈಜಿಂದ ಕೂಡ ನೋಡ್ತೀರಾ, ಸ್ಮಾಲ್ ಸೈಜಿಂದ ಕೂಡ ನೋಡ್ತೀರಾ. ಇದನ್ನ ನಾವು ಬೇರೆ ಬೇರೆ ಪಾಲಿಶು ಮಾಡ್ಕೊಡ್ತೀವಿ. ಗೋಲ್ಡ್ ಪಾಲಿಶು, ಆಂಟಿಕ್ ಪಾಲಿಶು, ಡಲ್ ಪಾಲಿಶು. ವಾವ್, ಇಷ್ಟು ಸ್ಮಾಲ್ ಸೈಜಿಂದ ಕೂಡ ಲಕ್ಷ್ಮೀ ಮುಖವಾಡ ಇದೆಯಾ? ಇದು ಎಷ್ಟು ಗ್ರಾಮಲ್ಲಿ ಇದೆ ಸರ್? ಇದು ಬಂದು 35 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 35 ಗ್ರಾಮ್ ಇಂದನೂ 15-20 ಗ್ರಾಮ್ಸ್ ಇಂದನೂ ಸ್ಟಾರ್ಟ್ ಆಗುತ್ತೆ. 15-20 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಬೌಲ್ ಪ್ರಸಾದಕ್ಕೆ ಕೊಡೋ ಬೌಲ್. ಓಕೆ ಸರ್. ಓಕೆ. ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ಇಲ್ಲಿ ನಾನು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ವೆರಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಇದು ಕುಂಕುಮ ಬಟ್ಟಲು ಅಲ್ವಾ? ಎಷ್ಟು ಯುನೀಕ್ ಆಗಿದೆ ನೋಡಿ ಕುಂಕುಮ ಬಟ್ಟಲು. ಸೂಪರ್. ಇದು ಎಷ್ಟು ಗ್ರಾಮಲ್ಲಿ ಬರ್ಬೋದು? ಇದು ಬಂದು 30-35 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 30-35 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅದೇನಾ? ಹೌದು ಮ್ಯಾಮ್. ರಿಟರ್ನ್ ಗಿಫ್ಟಿಗೆಲ್ಲ ಒಳ್ಳೆ ಕಲೆಕ್ಷನ್ ಅಲ್ವಾ ಇದು? ಹೌದು ಮ್ಯಾಮ್. ಇದು ಕುಂಕುಮ ಭರಣಿ ಕೂಡ ನೀವು ಸ್ಮಾಲ್ ಸೈಜಿಂದ ನೋಡ್ಬೋದು. ನಾನಿಲ್ಲಿ ಒನ್ ಆಫ್ ದ ಬಿಗ್ ಸೈಜ್ನ ನಾನು ತಗೊಂಡಿದ್ದೀನಿ. ಡಿಸೈನ್ ಬಂದಿರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಾವ್, ಚೆನ್ನಾಗಿದಲ್ವಾ ಸರ್ ಇದು? ಹೌದು. ಓಕೆ. ಇದೆಲ್ಲ ದೀಪ ಸೆಟ್ ಅಲ್ವಾ? ಹೌದು, ದೀಪಗಳ ಸೆಟ್. ಇದು ಉದ್ಬತ್ತಿ ಸಿಕ್ಸೋದಾ? ಉದ್ಬತ್ತಿ ಸ್ಟ್ಯಾಂಡು, ಉದ್ಬತ್ತಿ ಸಿಕ್ಸೋದು. ಇದು ದೀಪ. ಹಾಂ, ಕಿರುನಾಲ್ಗೆ ದೀಪ ಅಂತ ಹೇಳ್ತಾರಲ್ಲ, ಸೊ ಆ ಥರ ಅನ್ಸುತ್ತಿದ್ದು. ಓಕೆ. ಇದು ನೋಡಿ ವೆರಿ ಯೂನಿಕ್ ಕಲೆಕ್ಷನ್ನು. ಕಾಮಾಕ್ಷಿ ದೀಪ, ಗಜಲಕ್ಷ್ಮಿ ದೀಪ ಅಂತ. ಇದು ಫುಲ್ಲಿ ಹ್ಯಾಂಡ್ ಮೇಡ್, ಅದಕ್ಕೆ ನಿಮಗೆ ಈವನ್ ಕೈ ಎಲ್ಲ ಫೀಚರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಂ, ಇವನ್ ಡಿಸೈನ್ ನೋಡ್ಬೋದು. ಈ ದೀಪದ ಡಿಸೈನ್ ತುಂಬ ಕ್ಲೋಸಪ್ಪಲ್ಲೇ ತೋರಿಸ್ತೀನಿ. ಇಲ್ಲಿ ಎಲಿಫೆಂಟ್ ಕೊಟ್ಟಿದ್ದಾರೆ. ನಿಮಗೆ ಸಖತ್ತು ಸಾಲಿಡಾಗಿ ಬಂದಿದೆ ದೀಪ. ಡಿಸೈನ್ ನೋಡ್ಬೋದು, ತುಂಬ ಹೆವಿ ಇದೆ. ಎಷ್ಟು ಗ್ರಾಮಲ್ಲಿ ಬರ್ಬೋದು ಸರ್ ಇದು? 250 ಗ್ರಾಮ್. ಸೊ ಫುಲ್ಲಿ ಕವರ್ಡು. ಇಲ್ಲಿ ಬ್ಯಾಕ್ ಸೈಡ್ ಕೂಡ ಕವರ್ಡ್ ಮಾಡಿದ್ದಾರೆ. ತುಂಬ ಟೋಟಲಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸರಿ ಲೈಟ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಮೋರ್ ದನ್ 6-7 ಅವರ್ಸ್ ಬರುತ್ತೆ, ಬಿಕಾಸ್ ಅಷ್ಟು ಡೆಪ್ತ್ ಇದೆ. ಡಿಸೈನ್ ಕೂಡ ಮಾಡಿದ್ದಾರೆ, ತುಂಬ ಯೂನಿಕ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೆಗ್ಯುಲರ್ ನೀವು ಏನು ಇದನ್ನು ದೀಪನ ನೋಡ್ತಾ ಇರ್ತೀರ, ಏನು ಕಾಮಾಕ್ಷಿ ದೀಪ, ಬಟ್ ಈ ಕಾಮಾಕ್ಷಿ ದೀಪ ವೆರಿ ಯೂನಿಕ್ ಆಗಿದೆ. ಓಕೆ ಸರ್. ಓಕೆ. ಇದೆಲ್ಲ ನಾನು ಅವಾಗಲೇ ತೋರಿಸ್ದಾಗೆ ಗ್ಲಾಸಸ್ಸು, ಪ್ಲೇಟ್ಸ್ ಕೂಡ ಇದೆ. ಸ್ಮಾಲ್ ಪ್ಲೇಟ್ ಇಂದ ಇಟ್ಟು ದೊಡ್ಡ ಪ್ಲೇಟ್ ವರ್ಗೂ ಮಾಡ್ತೀವಿ. ಲೈಕ್ ಗಿಫ್ಟಿಂಗ್ ಏನಾದ್ರು ಬೇಕು ಅಂದ್ರೆ ವಿ ವಿಲ್ ಗಿವ್ ಯು ದ ಬೆಸ್ಟ್ ಪ್ರೈಸಸ್. ಓಕೆ. ಇದು ದೀಪ ಅಲ್ವಾ? ಹೌದು. ದೀಪ ಏನು ಸ್ಟ್ಯಾಂಡರ್ಡ್ ಸೈಜ್ವರೆಗೂ ಇದೆಯಾ ಅಥವಾ ಎಲ್ಲಿವರೆಗೂ ನೋಡ್ಬೋದು ಸರ್ ದೀಪನ? 1.5 ಕಿಲೋ 2 ಕಿಲೋವರೆಗೂ ಸಿಗುತ್ತೆ. ಓಕೆ. 1.5 ಕಿಲೋ 2 ಕಿಲೋವರೆಗೂ ಸಿಗುತ್ತೆ. ಇದು ಏನು ಸೈಜ್ ಇದೆ, ಎಷ್ಟು ಗ್ರಾಮ್ ಬರುತ್ತೆ? ಇದೆಲ್ಲ 300 ಗ್ರಾಮ್ 50 ಗ್ರಾಮ್. ಓಕೆ. ವಿತ್ ಡಿಸೈನ್ ಮೇಲೆ 300 ಗ್ರಾಮ್ 350 ಗ್ರಾಮ್. ಸೈಜು ಹೈಟ್ ಏನಿದೆ ಸರ್? 7 ಇಂಚ್. 7 ಇಂಚ್.
ಓಕೆ, ಇದೆಲ್ಲ ಸ್ಮಾಲ್ ಸ್ಮಾಲ್ ಕುಂಕುಮ ಬಣ್ಣೆ ಅಲ್ವಾ ಸರ್? ಕುಂಕುಮ ಬರಲಿ. ರಿಟರ್ನ್ ಗಿಫ್ಟಿಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಅಂದರೂ ನೀವು ಏನು ನೋಡ್ತೀರಾ ಅದು ಎಲ್ಲ ಯುನಿಕ್ ಆಗೇ ಇದೆ. ಮತ್ತು ಇದು ಪ್ಲೇನ್ ದೀಪ. ಡಿಸೈನ್ ಬೇಡ ಅನ್ನೋರಿಗೆ ಅಲ್ವಾ? ಈ ವಾಶ್ ಮಾಡೋದಕ್ಕೆ ಎಲ್ಲ ಕಷ್ಟ ಅಂತಾರೆ ಅಂಥವ್ರಿಗೆ ಲೈಕ್ ಈ ಥರ ಪ್ಲೇನ್ ದೀಪಗಳು ಸಿಗುತ್ತೆ. ಇವಾಗ ನಮಗೆ 1.5 kg ಅಥವಾ 1/2 kg ಬೇಕು ಅಂದರೆ ಆನ್ ಟೈಮ್ ಬಂದ ತಕ್ಷಣ ಕಸ್ಟಮರ್ ಪಿಕ್ ಮಾಡ್ಬೋದು? ಸಿಗುತ್ತೆ. ಅವ್ರು ಒಂದ್ಸರಿ ಇದೆಲ್ಲ ಏನಾದ್ರು ನಮಗೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಬೆಳ್ಳಿಲೂ ಕೂಡ ಕಸ್ಟಮೈಸ್ ಹೈ ಆರ್ಡರ್ ತೊಗೊಂಡ್ರೆ ಮಾಡ್ಕೊಡ್ತೀರಾ? ಓಕೆ ಸರ್. ಹಾಂ ಸರ್, ಇದು ಬಂದುಬಿಟ್ಟು ಲೈಕ್ ಕೊಡ್ಪಾನ ಬರುತ್ತೆ. ಸೊ ಪೂಜೆಗೆಲ್ಲ ಬಳಸುವಂಥ ಕಡ್ಪಾನ. ಬಟ್ ಇಲ್ಲಿ ನೋಡುವಂಥದ್ದು ಬಂದುಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋದು. ನೀವು 100% ಹ್ಯಾಂಡ್ ಮೇಡು. ಹಾಂ, ಈಚ್ ಆ್ಯಂಡ್ ಎವ್ರಿ ಫೀಚರ್ನ 1.5 kilos ಇದೆ ಇದು. 1.5 kgನಾ? ಓಕೆ, ಇದು ನೋಡೋದಕ್ಕೆ ಇನ್ನೂ ಜಾಸ್ತಿ ಇದೆ ಅನ್ನೋ ಥರ ಅನ್ಕೊಬಿಟ್ಟ. ಆ್ಯಕ್ಚುಲಿ ನಾವೆಲ್ಲ ಏನು ಇಲ್ಲೇ ಒಳಗೆ ಹೋಗಿರೋ ಥರ ನೋಡ್ತಿದ್ವಿ, ನಾನು ನೋಡ್ತಿದ್ದೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ನಾನು ಈ ಥರ ಲಕ್ಷ್ಮೀದು ಕೈ ಈ ಥರ ಎಲ್ಲ ಹೊರಗೆ ಬಂದು 3D ಫಿನಿಶಿಂಗ್ ಇದೆಲ್ಲ. ಹ್ಯಾಂಡ್ ನಕ್ಕಾಸ್ ಅಂತಾರೆ. ಹ್ಯಾಂಡ್ ಈ ತರ ನಾರ್ಮಲ್ ಆಗಿ ಬರುತ್ತೆ ಅಷ್ಟಲಕ್ಷ್ಮಿ ಚಂಬು. ಹೌದೌದು, ಈ ತರ ಬರುತ್ತೆ. ನಾವು ಈ ತರ ವರ್ಕರ್ಸ್ ಈ ತರ ಇಟ್ಕೊಂಡು ಲೈಕ್ ಆಕ್ಚುಲ್ ತುಂಬಾ ಸ್ಪೆಷಲೈಸ್ ವರ್ಕರ್ಸ್ ಇವರೆಲ್ಲ. ಖಂಡಿತ ಸರ್, ಖಂಡಿತ. ಇದು ನೋಡ್ಬೋದು, ಇದೆಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂದ್ರೆ 3D ಎಲ್ಲ ಹೊರಗೆ ಬಂದಿರೋ ತರ. ಹೌದು, ದೇವರೇ ಆಚೆ ಬಂದಂಗಿದೆ. ಅಂದ್ರೆ ಬಂದು ವಿಗ್ರಹ ಕೂರಿಸಿರೋ ತರ ಇದೆ ನಿಮಗೆ ಅಲ್ವಾ? ಇವಾಗ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಮಾಡಿದಾಗ ಈ ತರ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ, ಲೈಕ್ ಫಾರ್ ರಿಲೇಟಿವ್ಸ್. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ನೋಡಿ, ನಾನು ತುಂಬ ಡೀಟೇಲ್ ಆಗಿ ಸ್ವಲ್ಪ ಲೆಂತಿಯಲ್ಲಿ ತೋರಿಸ್ತಾ ಇದ್ದೀನಿ. ವೆರಿ ಗುಡ್ ಕಲೆಕ್ಷನ್ಸ್. ಅಂದರೆ ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದನೇ ನಿಮಗೆ ಇಷ್ಟು ಒಳ್ಳೆ ಕಲೆಕ್ಷನ್ಸು. ನೀವು ಫಿನಿಶಿಂಗ್ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ಲಿ ತುಂಬ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೈಸ್, ವೆರಿ ನೈಸ್. ಇದು 1.5 kg ಬರುತ್ತಾ? ಮಿನಿಮಮ್ ಇಷ್ಟೇ kgಲೇ ಮಾಡೋಕ್ಕಾಗದ? ಇದನ್ನ ಕಡಿಮೆನೂ ಮಾಡ್ಬೋದು, ಇಷ್ಟು ಮಾಡಿದ್ರೇನೆ ಲೈಕ್ ಫಿನಿಶಿಂಗ್ ಕರೆಕ್ಟ್ ಚೆನ್ನಾಗಿ ಬರೋದು. ಓಕೆ ಸರ್, ಓಕೆ. ಇದೆಲ್ಲ ನಿಮ್ಮ ಹತ್ರ ಚೊಂಬು ಕೂಡ ಇದೆ, ಅಷ್ಟಲಕ್ಷ್ಮಿ ಚೊಂಬು ಇದೆ. ಇದು ನಮ್ದು ಫೋಟೋ ಫ್ರೇಮ್ಸ್. ಸ್ಮಾಲ್ ಪೀಸಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಕಾರ್ಪೊರೇಟ್ಸ್ಗೆ ಮತ್ತೆ ಗಿಫ್ಟಿಂಗ್ ಐಟಮ್ಸ್ಗೆ ಎಲ್ಲಾನು ಕೊಡ್ತೀವಿ. ರಾಘವೇಂದ್ರ ಸ್ವಾಮಿ, ಗಣೇಶ ಎಲ್ಲ ದೇವ್ರದ್ದು ಮಾಡ್ತೀರಾ? ಹೌದು ಮ್ಯಾಮ್. ಇದು ಜೈನ್ಸ್ ಹೌದು. ಓಕೆ. ಸಾಯಿಬಾಬಾ, ಲಕ್ಷ್ಮಿ. ಸೂಪರ್. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಲ್ಕ್ ಆರ್ಡರ್ ಇದ್ರೆ ವಿ ವಿಲ್ ಡೂ ಪ್ಯಾಕಿಂಗ್ ಆಲ್ಸೋ. ಸಿಂಗಲ್ ಪ್ಯಾಕಿಂಗ್ನು ಮಾಡ್ಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ತುಂಬಾ ಕಡಿಮೆ ಬೀಳುತ್ತೆ ಬಲ್ಕಲ್ಲಿ ಎತ್ಕೊಂಡ್ರೆ. ಚೆನ್ನಾಗಿ ಬಂದಿದೆ ಅಲ್ಲ ಫೋಟೋ ಫ್ರೇಮು. ಸೊ ನಾನು ಬಂದ ತಕ್ಷಣ ನಿಮ್ಮದು ಶಾಪಿಂದು ಫೋಟೋ ಕೇಳಿದೆ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಅದು ನೀವೇ ಮಾಡಿರೋದು ಅಂತ ಅಂದರೆ ಆ್ಯಂಟಿಕ್? ಹೌದು. ಓಕೆ, ಓಕೆ. ಎಲ್ಲ ದೇವರದ್ದು ಫೋಟೋಸ್ ಬರುತ್ತೆ. ಸಿಲ್ವರು ಇರುತ್ತೆ, ಆಂಟಿಕ್ ಬರುತ್ತೆ, ಗೋಲ್ಡ್ ಪಾಲಿಶ್ದು ಬರುತ್ತೆ. ಈ ತರ ಫೋಟೋ ಫ್ರೇಮ್ ನೀವೇ ಮಾಡ್ಕೊಡ್ತೀರಾ? ಹೌದು. ಈ ತರ ಓಕೆ, ಎಲ್ಲ ಸಿಲ್ವರು ನಿಮ್ದೆ ಎಲ್ಲದು ಫುಲ್. ಇವಾಗ ನೀವು ಹೆಂಗ್ ನೋಡ್ತಾ ಇದೀರೋ ಹಂಗ್ ಮಾಡಿ ಕೊಡ್ತೀವಿ. ಆಕ್ಚುಲಿ ಇದು ಫಿನಿಶಿಂಗ್ ಔಟ್ಲುಕ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ. ಸೊ ಏನು ಶಾಪಿಗೆ ಎಂಟರ್ ಆಗಿದ ತಕ್ಷಣ ನೀವು ನೋಡ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆಂಟಿಕ್ ಫಿನಿಶಿಂಗ್ ಬಂದಿದೆ ಅಲ್ವಾ ಸರ್ ಇದು? ಹೌದು, ಇದೆಲ್ಲ ನಿಮ್ದೇ ಇರುತ್ತೆ. ಹೌದು. ಆಂಟಿಕ್ ಫಿನಿಶ್ ಮಾಡಿಸಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಅಷ್ಟು ಬೇಗ ಬ್ಲಾಕ್ ಆಗಲ್ಲ. ಓಕೆ, ಆಂಟಿಕಲ್ಲೂ ಮಾಡ್ಕೊಡ್ತೀರಾ, ಗೋಲ್ಡಲ್ಲೂ ಮಾಡ್ಕೊಡ್ತೀರಾ, ಕಂಪ್ಲೀಟ್ ಪ್ಯೂರ್ ಸಿಲ್ವರ್ ಅಲ್ಲೂ ಮಾಡ್ಕೊಡ್ತೀವಿ. ಎಲ್ಲಾ ದೇವರದನ್ನು ಮಾಡ್ಕೊಡ್ತೀವಿ. ಪಾಲಿಶಿಂಗ್. ಓಕೆ. ಮತ್ತೆ ಲ್ಯಾಕ್ರಿಂಗ್ ಪಾಲಿಶ್ ಅಂತಾನು ಬರುತ್ತೆ. ಎಲ್ಲ ಸಿಲ್ವರ್ ಐಡಲ್ಸ್ಗೆ, ಆರ್ಟಿಕಲ್ಸ್ಗೆ ಅದ್ ಮಾಡಿಸಿದ್ರೆ ಬ್ಲಾಕ್ ಆಗೋದು ಸ್ಲೋ ಆಗುತ್ತೆ. ಸರಿ ಸರ್, ಓಕೆ. ಸೊ ಇದೆಲ್ಲ ಲಕ್ಷ್ಮೀದಿದೆ. ಸೊ ಇದೆಲ್ಲ ಅಂದರೆ ಬಲ್ಕ್ ಆರ್ಡರ್ ಕೂಡ ತೊಗೊಳ್ತೀರಾ? ಬಲ್ಕ್ ಆರ್ಡರು ತೊಗೊತೀವಿ, ಸಿಂಗಲ್ ಆರ್ಡರ್ ಇದ್ರೂ ನಾವು ಶಿಪ್ಮೆಂಟ್ ಮಾಡ್ತೀವಿ. ಓಕೆ, ಸೂಪರ್. ಇದು ರಾಮ ಲಕ್ಷ್ಮಣ ಸೀತೆ, ಇದು ರಾಮ್ ಪರಿವಾರ ಅಂತ. ರಾಮ್ ಪರಿವಾರ ಕಂಪ್ಲೀಟ್ ಪ್ಯೂರ್ ಸಿಲ್ವರಲ್ಲಿ ಬಂದಿದೆ. ಅಂದರೆ ಸಿಲ್ವರ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಗೋಲ್ಡ್ ಆಗಲಿ ಇದು ಕೊಟ್ಟಿಲ್ಲ. ಆ ಲುಕ್ಕು ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಲ್ ಓವರ್ ನಿಮಗೆ ವೈಟಲ್ಲಿ ಬಂದಿದೆ, ವೈಟ್ ಫಿನಿಶಿಂಗ್ ಮೇಲೆ ರಾಮ ಲಕ್ಷ್ಮಣ ಸೀತೆ ಬಂದಿದೆ. ಓಕೆ ಸರ್, ಟೋಟಲ್ ಆಗಿ ಎಲ್ಲ ಕಲೆಕ್ಷನ್ಸು ನನಗೂ ಕೂಡ ತುಂಬ ಇಷ್ಟ ಆಯಿತು. ಒಂದ್ಸಲ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ, ಐ ಥಿಂಕ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಕಂಪ್ಲೀಟ್ ಹೋಲ್ಸೇಲ್ ಅಂತ ಹೇಳೋಕ್ಕಾಗೋದಿಲ್ಲ. ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲೇ ನಿಮಗೆ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು.